देवीं सरस्वतीं व्यासं ततो जयमुदीरयेत्। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवती नैष्टिकी। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। हे कृष्ण करुणा सिन्धु दीनबन्धो जगत्पते गोपेश गोपिकान्त राधाकान्त नमोस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्ण। ಇವತ್ತು ನಾವು 10ನೇ ಅಧ್ಯಾಯದಿಂದ ಮುಂದುವರಿಸ್ತಾ ಇದ್ದೀವಿ. ಹೋದ್ವಾರ 10ನೇ ಅಧ್ಯಾಯ 8ನೇ ಶ್ಲೋಕ ಮಾಡಿದ್ವಿ. ಇವತ್ತು 9ನೇ ಶ್ಲೋಕವನ್ನು ಮಾಡ್ತೀವಿ. ಸೊ ಹೋದ್ವಾರ ನಾವೊಂದು ಬಹಳ ಸುಂದರವಾದ ಶ್ಲೋಕವನ್ನು ಓದಿದ್ವಿ. ಕೃಷ್ಣ 10ನೇ ಶ್ಲೋಕದಲ್ಲಿ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಕೃಷ್ಣ ಹೇಳ್ತಾನೆ, ಅಹಂ ಸರ್ವಸ್ವ ಪ್ರಭೋ, ನಾನು ಎಲ್ಲದರ ಪ್ರಭು, ಎಲ್ಲದರ ಸ್ವಾಮಿ. ಮತ್ತ ಸರ್ವಂ ಪ್ರವರ್ತತೆ,
ಮತ್ತೆ ಏನು ಕಾಣಿಸ್ಕೊಳುತ್ತೋ ಎಲ್ಲವೂ ಕೂಡ ನನ್ನಿಂದ ಬಂದಿರುವಂಥದ್ದು. ಅಂದ್ರೆ ಎಲ್ಲದಕ್ಕೂ ಕೃಷ್ಣನೇ ಮೂಲ. ಹಾಗೆ ಕೃಷ್ಣ ಹೇಳ್ತಾನೆ ಇತಿಮತ್ವ. ಇತಿಮತ್ವ ಅಂದ್ರೆ ಇದನ್ನ ತಿಳ್ಕೊಂಡಿದ್ದು. ಯಾವ ವ್ಯಕ್ತಿ ಕೃಷ್ಣನ ಪರಮ ಸ್ಥಾನವನ್ನ ತಿಳ್ಕೊತಾನೋ, ಎಲ್ಲವೂ ಕೃಷ್ಣನಿಂದ ಬಂದಿರೋದು, ಎಲ್ಲರೂ ಕೃಷ್ಣನಿಂದ ಬಂದಿರೋದು ಅಂತ. ಇತಿ ಮತ್ವಾ ಭಜಂತೆ ಮಾಂ. ಇದನ್ನ ತಿಳ್ಕೊಂಡು ವ್ಯಕ್ತಿ ನನ್ನ ಭಜನೆಯನ್ನ ಮಾಡ್ತಾನೆ, ಅಂದ್ರೆ ನನ್ನ ಭಕ್ತಿಯನ್ನ ಮಾಡ್ತಾನೆ. ಯಾರು ಮಾಡ್ತಾರೆ? ಬುಧ. ಬುಧ ಅಂದ್ರೆ ಬುದ್ಧಿವಂತ ಜನರು. ಬುದ್ಧಿವಂತ ಜನರು ಕೃಷ್ಣನ ಪರಮ ಸ್ಥಾನವನ್ನ ತಿಳ್ಕೊಂಡು ಏನ್ ಮಾಡ್ತಾರೆ? ಕೃಷ್ಣನಿಗೆ ಭಕ್ತಿಯನ್ನ ಮಾಡ್ತಾರೆ. ರೊಟೇಟ್ ಆಗ್ತಾರೆ, ರೊಟೇಟ್. ಅರೆ ಮುಖ್ಯವಾದದ್ದು ನಾವು ಚರ್ಚೆ ಮಾಡಿದ್ವಿ, ಬುಧ ಭಾವ ಸಮನ್ವಿತಾ. ಯಾರು ಇದನ್ನು ತಿಳ್ಕೊಂಡು ಕೃಷ್ಣನಿಗೆ ಭಕ್ತಿಯನ್ನ ಮಾಡ್ತಾರೋ ಭಾವ ಸಮನ್ವಿತ. ಭಾವ ಸಮನ್ವಿತ ಅಂದ್ರೆ ಹೃದಯಪೂರ್ವಕವಾಗಿ ಕೃಷ್ಣನಿಗೆ ಭಕ್ತಿಯನ್ನ ಮಾಡ್ತಾರೆ. ಹಾಗಾಗಿ ಕೃಷ್ಣ ಭಕ್ತಿ ಔಪಚಾರಿಕವಾದದ್ದಲ್ಲ. ಅಂದ್ರೆ ಯಾರೋ ಹೇಳ್ತಾ ಇದ್ದಾರೆ ಹಾಗಾಗಿ ಮಾಡ್ತೀನಿ, ಅದರಿಂದ ನಾವು ಕೃಷ್ಣನನ್ನ ಪ್ರಸನ್ನ ಪಡಿಸೋದಕ್ಕಾಗೋದಿಲ್ಲ. ಕೃಷ್ಣನಿಗೆ ನಮ್ಮಿಂದ ಏನೂ ಬೇಕಾಗಿಲ್ಲ. ಕೃಷ್ಣ ಹೇಳ್ತಾನೆ ಮತ್ತ ಸರ್ವಂ ಪ್ರವರ್ತತೆ, ಎಲ್ಲವೂ ನನ್ನಿಂದ ಬಂದಿದೆ. ಸೊ ನಾವು ಕೃಷ್ಣನಿಗೆ ಏನು ಕೊಡೋಕ್ಕಾಗತ್ತೆ? ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅವನು ಕೊಟ್ಟಿರೋದನ್ನು ನಾವು ಅವನಿಗೆ ವಾಪಸ್ ಕೊಡ್ಬೋದು ಹೊರತು ನಾವು ಇನ್ನೇನು ಬೇರೆ ಏನನ್ನು ಕೊಡೋಕ್ಕಾಗಲ್ಲ. ಮತ್ತೆ ಕೃಷ್ಣ ನಮ್ಮಿಂದ ಏನೂ ಆ ಥರ ಅಪೇಕ್ಷೆ ಪಡ್ತಾನೂ ಇಲ್ಲ. ಅವನಿಗೆ ನಮ್ಮಿಂದ ಬೇಕಾಗಿರೋದು ನಮ್ಮ ಪ್ರೀತಿ. ಕೃಷ್ಣನಿಗೆ ಬೇಕಾಗಿರೋದು ನಮ್ಮ ಪ್ರೀತಿ. ಭಗವಂತನಿಗೆ ಪ್ರೀತಿಯನ್ನು ತೋರೋದು ಬಹಳ ಸುಲಭ ಪ್ರಕ್ರಿಯೆ. ಕೃಷ್ಣ ಹೇಳ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಏನು ಕೊಡ್ಬೋದು ಕೃಷ್ಣನಿಗೆ? ಕೃಷ್ಣ ಹೇಳ್ತಾ ಇದ್ದಾನೆ ಒಂದು ಪತ್ರ, ಎಲೆ, ಪುಷ್ಪ, ಹೂ, ಫಲಂ ಒಂದು ಹಣ್ಣು, ತೋಯಂ ಏನು ಸಿಗ್ಲಿಲ್ವಾ? ನೀರು. ಕೃಷ್ಣನಿಗೆ ನಾವು ಏನೇ ಕೊಟ್ಟರು ಅದ್ರ ಮುಖ್ಯವಾದ ಅಂಶ ನಾವು ಏನು ಕೊಡ್ತಾ ಇದೀವಿ ಅಲ್ಲ, ಭಕ್ತ್ಯಾ ಮಾಂ ಪ್ರಯಚ್ಛತಿ. ಕೃಷ್ಣ ಹೇಳ್ತಾನೆ ಭಕ್ತಿಯಿಂದ ನನಗೆ ಕೊಡಿ, ನನಗೆ ಅರ್ಪಿಸಿ. ಅದನ್ನ ಕೃಷ್ಣ ಸ್ವೀಕಾರ ಮಾಡೋದು. ಮಹಾಭಾರತದ ಸಮಯದಲ್ಲಿ ಕೃಷ್ಣ ದುರ್ಯೋಧನ ರಾಜಕಾರಣಿ, ಪೊಲಿಟಿಕ್ಸ್ ಅಂದ್ರೆ ಅವ್ರಿಗೆ ಬೇಕಾದಂಗೆ ಜನರನ್ನು ಉಪಯೋಗಿಸ್ಕೊಡೋದು. ಸೊ ಕೃಷ್ಣ ಬೇಕು ದುರ್ಯೋಧನಿಗೆ. ಯಾಕೆ ಯುದ್ಧ ಆರಂಭ ಆಗ್ತದೆ, ಎಲ್ಲ ಮುಖ್ಯ ಜನರನ್ನೆಲ್ಲ ಸ್ವಲ್ಪ ಅವ್ರ ಜೊತೆ ಅವ್ರನ್ನ ಕರಿತಾ ಇದ್ದಾನೆ. ಸೊ ಇದೇ ರೀತಿ ಕೃಷ್ಣನ ಕೂಡ ಅವರ ಮನೆಗೆ ಊಟಕ್ಕೆ ಕರೆದಿದ್ದಾನೆ ದುರ್ಯೋಧನ. ಬಹಳ ಧೂರಿಯಾದ ಒಂದು ದೊಡ್ಡ ಏರ್ಪಾಡು ಮಾಡಿದ್ದಾನೆ. ಆದರೆ ಕೃಷ್ಣ ಏನ್ ಮಾಡ್ತಾನೆ? ಕೃಷ್ಣ ಹೋಗಲ್ಲ. ಯಾಕಂದ್ರೆ ಕೃಷ್ಣನಿಗೆ ಬೇಕಾಗಿರೋದು ನಮ್ಮ ಧೂರಿ ಅಲ್ಲ, ಕೃಷ್ಣನಿಗೆ ಬೇಕಾಗಿರೋದು ನಮ್ಮ ಪ್ರೀತಿ. ಮತ್ತೆ ಕೃಷ್ಣನಿಗೆ ಗೊತ್ತು ದುರ್ಯೋಧನನಲ್ಲಿ ನನ್ನ ಪ್ರತಿ ಯಾವ ಪ್ರೀತಿಯೂ ಇಲ್ಲ. ಅವನು ಬರೀ ವ್ಯಾಪಾರ ಮಾಡೋಕ್ಕೋಸ್ಕರ ಕೃಷ್ಣನ ಕರೀತಾ ಇದ್ದ. ಕೃಷ್ಣ ಹೋಗ್ಲಿಲ್ಲ. ಅದ್ರ ಬದಲು ಕೃಷ್ಣ ಯಾರ ಮನೆಗೆ ಹೋಗ್ತಾನೆ? ವಿದುರನ ಮನೆಗೆ ಹೋಗ್ತಾನೆ. ವಿದುರ ತನ್ನ ಪ್ರಿಯ ಭಕ್ತ. ಪತಿ ಪತ್ನಿಯರು ಇಬ್ಬರೂ ಭಕ್ತರು. ವಿದುರನ ಪತ್ನಿಗೆ ಕೃಷ್ಣನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಇಬ್ರು ಪತಿ ಪತ್ನಿಯರು ಕೃಷ್ಣನ ಕಾಲ ಹತ್ರ ಕೂತ್ಕೊಂಡು ಅವನಿಗೆ ವಿದುರ ಅವನ ಕಾಲನ್ನ ಇಟ್ಕೊಂಡು ಅಕ್ರೂರ ಅವನ ಕಾಲನ್ನ ಇಟ್ಕೊಂಡು ಕಾಲನ್ನ ಒತ್ತುತ್ತಾ ಇದ್ದಾನೆ. ಇಲ್ಲ ವಿದುರ ಬೇರೆ ಸನ್ನಿವೇಶ. ವಿದುರನ ಹೆಂಡತಿ ಏನ್ ಮಾಡ್ತಾಳೆ? ಅವಳಿಗೆ ಅಷ್ಟು ಪ್ರೀತಿ. ಹಾಗಾಗಿ ಏನ್ ಮಾಡ್ತಾಳೆ? ಆ ಬಾಳೆ ಹಣ್ಣು ಕೊಡೋ ಬದಲು ಏನ್ ಕೊಡ್ತಾಳೆ? ಕೃಷ್ಣನ್ಗೆ ಸಿಪ್ಪೆಯನ್ನ ಕೊಡ್ತಾಳೆ. ಕೃಷ್ಣ ಸಿಪ್ಪೆಯನ್ನ ತಿಂದು ಯೋಚನೆ ಮಾಡಲಿಲ್ಲ, ಅಯ್ಯೋ ಇದೇನಿದು,
ಬಾಳೆಹಣ್ಣು ಕೊಡಬಹುದು, ನನಗೆ ಸಿಪ್ಪೆ ಕೊಡ್ತಾ ಇದ್ದಾಳ. ಯಾಕಂದ್ರೆ ಕೃಷ್ಣ ನೋಡೋದು ಭಕ್ತಿಯನ್ನ, ಪ್ರೀತಿಯನ್ನ. ಸೊ ಹೀಗೆ ಕೃಷ್ಣನನ್ನ ನಾವು ಪ್ರಸನ್ನ ಪಡಿಸ್ಬೇಕು ಅಂದ್ರೆ ಬಹಳ ಸುಲಭ. ಹೃದಯಪೂರ್ವಕವಾಗಿ ಅವನಿಗೆ ಸೇವೆಯನ್ನ ಮಾಡಬೇಕು. ಇವಾಗ ಮುಂದಿನ ತಿಂಗಳು ನಮಗೆ ಏನು ವಿಶೇಷವಾದ ಹಬ್ಬ. ಏನು ಹಬ್ಬ? ಕೃಷ್ಣ ಜನ್ಮವನ್ನ ಪಡ್ಕೋತಾನೆ. ಕೃಷ್ಣ ಜನ್ಮವನ್ನ ಪಡ್ಕೊಳಕ್ಕಾಗತ್ತ? ಯಾರು ಪಡ್ಕೋತಾನೆ ನಮಗೋಸ್ಕರ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಯಂ ಪುನರ್ಜನ್ಮ ನೈತಿ ಮಾಮೇತಿ. ಸುಮ್ಮನೆ ಕೃಷ್ಣನ ಜನ್ಮ ಮತ್ತೆ ಕರ್ಮಗಳ ದಿವ್ಯತ್ವವನ್ನ ಯಾರು ಅರ್ಥ ಮಾಡ್ಕೋತಾರೆ? ದಿವ್ಯತ್ವ ಅಂದ್ರೆ ಏನರ್ಥ? ಓ ಕೃಷ್ಣ ನಂತರ ಸಾಮಾನ್ಯ ಮನುಷ್ಯ ಅಲ್ಲ. ಕೃಷ್ಣ ಭಗವಂತ. ಕೃಷ್ಣ ಅಲೌಕಿಕ, ಈ ಜಗತ್ತನ್ನ ಮೀರಿರುವಂಥವನು. ಕೃಷ್ಣ ಜನ್ಮ ಮಾತ್ರ ಅಲ್ಲ, ಕೃಷ್ಣನ ಎಲ್ಲ ಕರ್ಮಗಳು ಕೂಡ ಅಲೌಕಿಕವಾದವು. ಅವುಗಳನ್ನು ನಾವು ಭೌತಿಕ ದೃಷ್ಟಿಯಿಂದ ನೋಡಬಾರ್ದು. ನೋಡಿದ್ರೆ ನಮಗೆ ಕೃಷ್ಣ ಅರ್ಥ ಆಗಲ್ಲ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾನೆ, ಅವಜಾನಂತಿ ಮಾಂ ಮೂಢ ಮಾನುಷಿಂ ತನುಮಾಶ್ರಿತಂ. ಅವಜಾನಂತಿ, ಅವ್ರಿಗೆ ನಾನು ಅರ್ಥ ಆಗಲ್ಲ. ಮಾನುಷಂ ತನು, ಮನುಷ್ಯರಂತೆ ನಾನು ದೇಹವನ್ನ ಸ್ವೀಕರಿಸಿದ್ದೀನಿ ಅಂತ ಅವರು ನಾನು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಅನ್ಕೋತಾರೆ. ಕೃಷ್ಣ ಸಾಮಾನ್ಯ ಮನುಷ್ಯ ಅಲ್ಲ. ಸಾಮಾನ್ಯ ಮನುಷ್ಯ ಮಗು, 3 ತಿಂಗಳ ಮಗು, ದುಷ್ಟ ಪೂತನೆ ಬಂದು ಕೊಲ್ಲಕ್ಕಾಗತ್ತ 3 ತಿಂಗಳ ಮಗುಗೆ? ಇಲ್ಲ ಸರಿ, 3 ತಿಂಗಳ ಮಗು ಬೇಡ, 7 ವರ್ಷದ ಹುಡುಗ ಆ ಗೋವರ್ಧನ ಬೆಟ್ಟವನ್ನ ಎತ್ತಕ್ಕಾಗತ್ತ? ಯಾವುದು ಸಾಧ್ಯ ಇಲ್ಲ. ಹಾಗಾಗಿ ಕೃಷ್ಣ ಸಾಮಾನ್ಯನಾದವನಲ್ಲ. ಅವನ ಅಲೌಕಿಕ ಸ್ಥಾನವನ್ನ ತಿಳ್ಕೊಂಡು, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಹಿಂದಿನ ಶ್ಲೋಕದಲ್ಲಿ, ಅಹಂ ಸರ್ವಸ್ಯ ಪ್ರಭು, ನಾನೇ ಎಲ್ಲದರಿಂದ, ಎಲ್ಲದರ ಸ್ವಾಮಿ, ಎಲ್ಲದರ ಮೂಲ ಇತಿ ಮತ್ವ. ಇದನ್ನ ತಿಳ್ಕೊಂಡು ವ್ಯಕ್ತಿ ಏನ್ ಮಾಡ್ತಾನೆ? ಕೃಷ್ಣನ ಭಕ್ತಿಯಲ್ಲಿ ತೊಡಗ್ತಾನೆ. ಆದರೆ ಹೃತ್ಪೂರ್ವಕವಾಗಿ, ಹೃದಯ ತುಂಬಿ. ಇದು ಓದ್ ಶ್ಲೋಕ. ಇವತ್ತಿನ ಶ್ಲೋಕ ಇನ್ನೂ ಅದ್ಭುತವಾದದ್ದು. ಕೃಷ್ಣ ಹೇಳ್ತಾ ಇದ್ದಾನೆ, ಮಚ್ಚಿತ್ತ ಮದ್ಗತ ಪ್ರಾಣ. ಆಗ್ತಾ ಇಲ್ವಾ? ಇದ್ರಲ್ಲಿ ಆಗಲ್ಲ, ಉಪಯೋಗ ಇಲ್ಲ. ಯಾಕೆ ತಿರುಗ್ತಾ ಇಲ್ವಾ? ಅದಾಗ್ತಾ ಇದೆಯಾ? ಅದಕ್ಕೆ ಅಷ್ಟು ತಗೊಳ್ಳೋದು ಕನೆಕ್ಟ್ ಆಗುತ್ತೆ. ಓಕೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಸೊ ಇಲ್ಲಿ ಕೃಷ್ಣ ಹೇಳ್ತಾನೆ, ಮಚ್ಚಿತ್ತ ಮದ್ಗತ ಪ್ರಾಣ. ಮತ್ ಅಂದ್ರೆ ನಾನು, ಮತ್ತೆ ಚಿತ್ತ. ಚಿತ್ತ ಅಂದ್ರೆ ಮನಸ್ಸು. ಮನಸ್ಸು ಅಂದ್ರೆ ಹೃದಯ. ಹೃದಯ ಅಂದ್ರೆ ಈ ಬಡಿತಾ ಇರೋ ಹೃದಯ ಅಲ್ಲ, ಅದು ಯಂತ್ರ, ಅದು ನಮ್ಮ ದೇಹದಲ್ಲಿರೋ ಯಂತ್ರ. ಆದ್ರೆ ಆ ಹೃದಯ ಅಂದ್ರೆ ಭಾವನೆ, ಯೋಚನೆ, ಇವೆಲ್ಲವೂ ಕೂಡ ಮನಸ್ಸು. ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ, ಮಚ್ಚಿತ್ತ. ಚಿತ್ತವನ್ನ ಏನ್ ಮಾಡ್ತಾರೆ? ಕೃಷ್ಣನಿಗೆ ಅರ್ಪಿಸ್ಬಿಟ್ಟಿದ್ದಾರೆ. ಮದ್ಗತ ಪ್ರಾಣ, ಬರೀ ಚಿತ್ತ ಮಾತ್ರ ಅಲ್ಲ, ತಮ್ಮ ಪ್ರಾಣವನ್ನು ನನಗೆ ಅರ್ಪಿಸಿದ್ದಾರೆ. ಪ್ರಾಣವನ್ನು ನನಗೆ ಅರ್ಪಿಸಿದ್ದಾರೆ ಅಂದ್ರೆ ಏನು? ಅವರ ಅಸ್ತಿತ್ವವನ್ನೇ ಕೃಷ್ಣನಿಗೋಸ್ಕರ ಅರ್ಪಿಸಿರೋರು. ಅಸ್ತಿತ್ವವನ್ನ ಕೃಷ್ಣನಿಗೆ ಅರ್ಪಿಸೋದಂದ್ರೆ ಏನರ್ಥ? ಮನೆ ಮಠ ಎಲ್ಲ ಬಿಟ್ಬಿಟ್ಟು, ಕೆಲಸ ಕಾರ್ಯಗಳೆಲ್ಲ ಬಿಟ್ಬಿಟ್ಟು ಕೂತ್ಕೋಬೇಕಾ? ಇಲ್ಲ, ಕೃಷ್ಣನ ಭಕ್ತಿಯನ್ನ ಮಾಡೋದು. ಯಾರು ಇವರು? ಅವರ ಮನಸ್ಸಿನಲ್ಲಿ ಕೃಷ್ಣ ತುಂಬಿಕೊಂಡ್ಬಿಟ್ಟಿದ್ದಾನೆ. ಮನಸ್ಸಿನಲ್ಲಿ ಕೃಷ್ಣ ತುಂಬಿಕೊಂಡಿದ್ದಾನೆ. ಹಾಗಾಗಿ ಮನಸ್ಸನ್ನ ಕೃಷ್ಣನಿಗೆ ಕೊಟ್ಟುಬಿಟ್ಟಿದ್ದಾರೆ.
ತಮ್ಮ ಜೀವನವನ್ನೇ ಕೃಷ್ಣನಿಗೆ ಕೊಟ್ಟಿದ್ದಾರೆ. ಅಂದರೆ ಅವರ ಜೀವನದ ಧ್ಯೇಯ ಒಂದೇ, ಕೃಷ್ಣನನ್ನ ಪ್ರಸನ್ನಪಡಿಸೋದು, ಬೇರೆ ಧ್ಯೇಯ ಇಲ್ಲ. ಸರಿ, ಮನೆ ಮಠ ಕೆಲಸ ಕಾರ್ಯಗಳು ಎಲ್ಲ ನಡೆಯುತ್ತೆ, ಅದ್ರ ಪಾಡದು ನಡೆಯುತ್ತೆ, ಅದ್ರ ಮೇಲೆ ಅದಕ್ಕೆ ಅಷ್ಟೊಂದು ಕಾಳಜಿ ತೋರಲ್ಲ. ಜೀವನದಲ್ಲಿ ಧ್ಯೇಯ, ನನ್ನ ಹೃದಯವನ್ನು ನಾನು ಕೃಷ್ಣನಿಗೆ ಕೊಡಬೇಕು, ಮನಪೂರ್ವಕವಾಗಿ ಅವನ ಸೇವೆಯನ್ನ ಮಾಡಬೇಕು, ನನ್ನ ಜೀವನವನ್ನೇ ಅವನಿಗೋಸ್ಕರ ಅರ್ಪಿಸ್ಕೋಬೇಕು. ಇದನ್ನ ಯಾರು ಮಾಡ್ತಾರೆ ಅವರನ್ನ ಶುದ್ಧ ಭಕ್ತರು ಅಂತ ಕರೀತಾರೆ. ಶುದ್ಧ ಭಕ್ತರು, 2 ಥರದ ಭಕ್ತರಿದ್ದಾರೆ, ಶುದ್ಧ ಭಕ್ತರು ಮತ್ತೆ ಮಿಶ್ರ ಭಕ್ತರು ಅಂತ. ಭಕ್ತರು ಅಂದ್ರೆ ಯಾರು ಭಗವಂತನಿಗೆ ಭಕ್ತಿಯನ್ನು ಮಾಡ್ತಾರೋ ಅವರು ಭಕ್ತರು. ಮತ್ತೆ ಭಕ್ತಿ ಅಂದ್ರೆ ಏನು? ABCD. ಭಕ್ತಿ ಅಂದ್ರೆ ABCD ಅಂದ್ರೆ ಭಕ್ತ. A ಫಾರ್ ಅಸೋಸಿಯೇಷನ್, ಭಕ್ತರ ಸಂಘ. B ಅಂದ್ರೆ ಪುಸ್ತಕ. ಯಾವ ಪುಸ್ತಕ? ಭಗವದ್ಗೀತಾ ಮತ್ತೆ ಭಾಗವತ. ಆಮೇಲೆ C ಅಂದ್ರೆ ಚಾಂಟಿಂಗ್, ಹರೇ ಕೃಷ್ಣ ಮಹಾಮಂತ್ರ. ಮತ್ತೆ D ಅಂದ್ರೆ ಡಯಟ್, ಪ್ರಸಾದ. ಸೊ ಯಾರು ಈ 4 ವಿಷಯಗಳನ್ನ ಮಾಡ್ತಾರೋ ಅವರು ಭಕ್ತರು. ಆದ್ರೆ ಭಕ್ತರಲ್ಲಿ ಯಾರು ಮಿಶ್ರ ಭಕ್ತರು ಅಂತ ಇದ್ದಾರೋ ಅವರ ಉದ್ದೇಶ ಏನೋ ಭೌತಿಕವಾಗಿ ಏನೋ ಗಳಿಸೋದಕ್ಕೋಸ್ಕರ ಅವರು ಕೃಷ್ಣನ ಹತ್ರ ಬರ್ತಾರೆ. ಕೃಷ್ಣ ಇದು ಕೊಡಪ್ಪ, ಅದು ಕೊಡಪ್ಪ ಅಂತ. ತೊಂದರೆ ಇಲ್ಲ, ಅವರನ್ನ ಆರಂಭಿಕ ಸ್ತರದ ಭಕ್ತರು ಅಂತ ಹೇಳ್ತಾರೆ. ಯಾರು ಕೃಷ್ಣನ ಹತ್ರ ಸ್ವಲ್ಪ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಚ ಭರತರ್ಷಭ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋ ಅರ್ಜುನ. ಸುಕೃತಿ ಅಂದ್ರೆ ಏನೋ ಸ್ವಲ್ಪ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ ಅಂಥವ್ರು ಕೃಷ್ಣನ ಹತ್ರ ಬರ್ತಾರೆ. ಅವರು ಯಾವಾಗ ಜೀವನದಲ್ಲಿ ಸ್ವಲ್ಪ ಕಷ್ಟ ಇದ್ದಾಗ, ಅರ್ಥಾರ್ಥಿ ಇಲ್ಲ ಹಣ ಬೇಕು ಅವಾಗ, ಜಿಜ್ಞಾಸು ಇಲ್ಲ ಜಿಜ್ಞಾಸೆ ಇದೆ, ಏನಿದು ಈ ಭೌತಿಕ ಜಗತ್ತು ಹೇಗೆ ಸೃಷ್ಟಿ ಆಯಿತು, ಯಾರು ಸೃಷ್ಟಿ ಮಾಡಿದ್ರು, ಈ ಥರ ಎಲ್ಲ ಪ್ರಶ್ನೆಗಳಿವೆ. ಈ ನಕ್ಷತ್ರಗಳು ಅಂದ್ರೆ ಏನು, ಗ್ರಹಗಳು ಅಂದ್ರೆ ಏನು, ಅದ್ರಲ್ಲಿ ಯಾರು ಇದ್ದಾರಾ, ಈ ಎಲ್ಲ ಜಿಜ್ಞಾಸೆ ಇರೋರು ಕೂಡ ಭಗವಂತನ ಹತ್ರ ಬರ್ತಾನೆ. ಆಮೇಲೆ ಜ್ಞಾನಿ ಅಂದ್ರೆ ಯಾರಿಗೆ ನಿಜವಾದ ಯಥಾರ್ಥ ಜ್ಞಾನ ಇದೆಯೋ ಅವನು. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಈ 4 ವರ್ಗದ ಜನರು ನನ್ನ ಹತ್ರ ಬರ್ತಾರೆ, ಮತ್ತೆ ಬಂದು ಕೃಷ್ಣನಿಗೆ ಶರಣಾಗತರಾಗ್ತಾರೆ. ಸೊ ಅವರನ್ನ ಕೃಷ್ಣ ಸ್ವೀಕಾರ ಮಾಡ್ತಾನೆ. ಅವರು ಯಾವುದೇ ಉದ್ದೇಶದಿಂದ ಕೃಷ್ಣ ಹತ್ರ ಬಂದಿರ್ಲಿ, ಕೃಷ್ಣ ಅವರನ್ನ ತಿರಸ್ಕರಿಸೋದಿಲ್ಲ, ಕೃಷ್ಣ ಸ್ವೀಕಾರ ಮಾಡ್ತಾನೆ. ಆದ್ರೆ ಕ್ರಮೇಣವಾಗಿ ಅವರು ಕೃಷ್ಣ ಹತ್ರ ಬಂದಾಗ ಕೃಷ್ಣ ಸಾಮಾನ್ಯವಾಗಿ ಅವರು ಯಾವ ಭೌತಿಕ ಉದ್ದೇಶ ಇಟ್ಕೊಂಡು ಬಂದಿರ್ತಾರೋ ಅದನ್ನ ನೆರವೇರಿಸ್ಬಿಡ್ತಾನೆ. ಯಾಕಂದ್ರೆ ಕೃಷ್ಣ ಭಗವಂತ, ಅವನ ಹತ್ರ ಸರ್ವಶಕ್ತಿ ಇದೆ, ಅವನು ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಅವರ ಬೇಡಿಕೆಗಳನ್ನ ಅವನು ಪೂರೈಸ್ತಾನೆ. ಇವಾಗ ನಿಮ್ಗೆ ಹಲವಾರು ಭಕ್ತರಿಗೆ ಅನುಭವ ಇರುತ್ತೆ. ಎಲ್ಲ ತಿರುಪತಿಗೆ ಹೋಗಿ ನಾವು ದೇವರಿಗೆ ಹುಂಡಿಯಲ್ಲಿ ದುಡ್ಡು ಹಾಕ್ತೀವಿ. ದುಡ್ಡು ಹಾಕ್ಬಿಟ್ಟು ಏನೋ ನಮ್ಗೆ ಇದು ಬೇಕು ಅದು ಬೇಕು ಅಂತ ಕೇಳ್ತೀವಿ. ಕೇಳಿದಾಗ ಅದು ಭಗವಂತ ಪೂರೈಸ್ತಾನೆ. ಯಾಕೆ ಪೂರೈಸ್ತಾನೆ? ಬೇರೆ ಎಲ್ಲೂ ಹೋಗ್ಬಿಡಿ, ನನ್ನ ಹತ್ರನೇ ಬನ್ನಿ. ಬೇರೆ ಎಲ್ಲೂ ಹೋಗ್ಬೇಡಿ, ಬೇರೆ ದೇವತೆಗಳ ಹತ್ರ ಹೋಗೋ ಅವಶ್ಯಕತೆ ಇಲ್ಲ, ನನ್ನ ಹತ್ರ ಬನ್ನಿ, ನಾನೇ ಕೊಡ್ತೀನಿ. ಯಾಕಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾವುದೇ ಒಂದು ಫಲ ಸಿಗಬೇಕು ಅಂದ್ರೆ ನಮಗೆ ಕೃಷ್ಣನ ಅನುಗ್ರಹ ಇರಬೇಕು, ಇಲ್ಲಾಂದ್ರೆ ಸಿಗೋದಿಲ್ಲ. ನಾವು ಬೇರೆ ದೇವತೆಗಳ ಹತ್ರ ಹೋದ್ರೂ ಕೂಡ ಅವ್ರು ಕೊಡ್ಬೋದಾದಂತಹ ಏನಾದ್ರು ವರ ಇದ್ರೆ ಅದು ಕೃಷ್ಣನ ಕೃಪೆ ಇಲ್ಲ, ಕೃಷ್ಣನ ಅನುಮತಿ ಇಲ್ಲದೆ ಅವ್ರು ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಬಾಲಾಜಿ ಹೇಳ್ತಾನೆ, ಇಲ್ಲ ನನ್ನ ಹತ್ರನೇ ಬನ್ನಿ. ಇದರಲ್ಲೊಂದು ವಿಶೇಷವಾದ ಉದ್ದೇಶ ಇದೆ. ಏನು ಅಂದ್ರೆ, ನಾವು ಯಾವಾಗ ಭಗವಂತನ ಹತ್ರ ಬರ್ತೀವಿ, ಕೃಷ್ಣ ವಿಷ್ಣುವಿನ ಹತ್ರ ಬರ್ತೀವೋ, ನಾವೇನಾದ್ರೂ ಭೌತಿಕ ಆಸೆಗಳು ಇಟ್ಕೊಂಡು ಬಂದಿದ್ರು ಕೂಡ ಅವನ ಭಕ್ತಿ, ಅವನ ಸಂಪರ್ಕದಿಂದ ಏನಾಗತ್ತೆ ಅಂದ್ರೆ ನಾವು ಪರಿಶುದ್ಧರಾಗೋಗ್ತೀವಿ. ನಮ್ಮ ಹೃದಯದಲ್ಲಿರೋ ಆಸೆಗಳೆಲ್ಲ ದೂರವಾಗ್ಬಿಡುತ್ತೆ. ನಮ್ಗೆ ಬೇಡ ಅಂತ ಅನ್ಸುತ್ತೆ, ಏನು ಫೋರ್ಸ್ ಅಲ್ಲ. ಇವಾಗ ನಮ್ಗೇನೋ ಬೇಕು, ಯಾರೋ ಬಂದು ಇಲ್ಲ ನೀವು ತಗೊಳಂಗಿಲ್ಲ ಅಂದ್ರೆ ಹಠ ಮಾಡ್ತೀವಿ, ಇಲ್ಲ ಬೇಕೇ ಬೇಕು ನಮ್ಗೆ ಅಂತ. ಆದ್ರೆ ಭಕ್ತಿ ಹೇಗೆ ಅಂದ್ರೆ, ಕೃಷ್ಣ ಹತ್ರ ಬಂದು ನಾವು ಭಕ್ತಿಯನ್ನ ಮಾಡಿದಾಗ ಸ್ವಲ್ಪ ಸಮಯ ಆದ್ಮೇಲೆ ಇದೆಲ್ಲ ಬೇಕಾ, ಇಲ್ಲ ಇವೆಲ್ಲ ಅವಶ್ಯಕತೆ ಇಲ್ಲ. ನನ್ನ ಮಗಳು, ಅವಳಿಗೆ 21 ವಯಸ್ಸು. ಸೊ ಅವಳು ಸುಮಾರು 5-6 ವರ್ಷದಿಂದ ನಾವು ಭಕ್ತಿಯನ್ನ ಮಾಡ್ತಾ ಇದ್ದೀವಿ. ಅವಳಿಗೇನು ನಾವು ಮಾಡಿ ಅಂತ ಈ ಥರ ಏನು ಒತ್ತಾಯ ಮಾಡಿಲ್ಲ. ಅರೆ ಅವಳಿಗೆ ಚಿಕ್ಕವಳಾಗಿದ್ದಾಗ ಅವಳಿಗೆ ಅನ್ನಿಸ್ತಾ ಇತ್ತು, ನಮ್ಮ ಅಪ್ಪ ಅಮ್ಮ ನನಗೇನು ಕೇಳಿದ್ರು ಕೊಡ್ಸೋದಿಲ್ಲ ಅಂತ. ಏನು ಕೇಳೋದು ಅಂದರೆ ಅವಳದು ಸ್ವಲ್ಪ ಡಿಮ್ಯಾಂಡ್ಗಳು ಸ್ವಲ್ಪ ಜಾಸ್ತಿನೇ ಇರೋದು. ನಾವು ಸಾಮಾನ್ಯವಾದ ಫೋನ್ ಅಂದರೆ ಅವಳು ಐಫೋನ್ ಅಂತಾಳೆ, ಹಂಗೆ. ಸೊ ನಮ್ಗೆ ಅವೆಲ್ಲ ಉಪಯೋಗ ಇಲ್ಲ, ವೇಸ್ಟ್ ಅಂತ ನಾವು ಕೊಡ್ತಾ ಇರಲಿಲ್ಲ.
ಸೊ ಆಮೇಲೆ ಅಂದರೆ ಗಲಾಟೆ ಮಾಡೋದು, ಹಠ ಮಾಡೋದು ಆಯಿತು. ಈ ಥರ ಕೆಲವು ಸನ್ನಿವೇಶಗಳಾಯಿತು. ಇವಾಗ 21 ವರ್ಷ ಆಯಿತು. ಇವಾಗ ಅವಳಿಗೆ ಜೀವನದಲ್ಲಿ ಸ್ವಲ್ಪ ಕಷ್ಟಕರ ಸನ್ನಿವೇಶಗಳು ಬಂದಾಗ ಅವಳಿಗೆ ಗೊತ್ತಾಯಿತು, ಭಗವಂತ ಕೃಷ್ಣ ಬಿಟ್ಟರೆ ಬೇರೆ ಯಾರೂ ಇಲ್ಲ ನನಗೆ ಗತಿ ಅಂತ. ಮನೆಯಲ್ಲಿ ಆ ಸಂಸ್ಕೃತಿ ಇರೋದ್ರಿಂದ ಬಂದ್ಲು ಕೃಷ್ಣನ ಹತ್ರ, ಕೃಷ್ಣನ ಭಕ್ತಿ ಮಾಡೋಕ್ಕೆ ಶುರು ಮಾಡೋದು. ಇವಾಗ ಹೇಳ್ತಾಳೆ, ಅಯ್ಯೋ ಅಪ್ಪ ನಾನು ಏನು ಹುಚ್ಚುಚ್ಚಂಗೆ ಈ ವಸ್ತುಗಳಿಂದೆಲ್ಲ ಓಡ್ತಾ ಇದ್ನಲ್ಲ ಅಂತ. 21 ವರ್ಷ ಅವಳಿಗೇನು ಜ್ಞಾನೋದಯ ಆಗೋಕ್ಕೆ ತುಂಬ ವಯಸ್ಸಾಗೋಗಿಲ್ಲ ಅವಳಿಗೆ. ಮತ್ತು ಅವಳೇನು ತುಂಬ ಜಾಸ್ತಿ ಭಕ್ತಿ ಮಾಡಿದ್ದಾಳೆ ಅಂತನೂ ಅಲ್ಲ. ಯಾಕಂದರೆ ಕೃಷ್ಣನ ಹತ್ರ ಬಂದ್ರೇನೆ ಇದು ಫಲ. ತಕ್ಷಣ ನಮ್ಮ ಹೃದಯದಲ್ಲೇ ಬದಲಾವಣೆ ಬಿಡುತ್ತೆ. ಅಯ್ಯೋ ಇದು ಅವಶ್ಯಕತೆ ಇಲ್ಲ, ನನಗೆ ಯಾಕೆ ಇಷ್ಟೊಂದು ಸುಮ್ಮನೆ ವ್ಯರ್ಥ ಮಾಡ್ತಾ ಇದ್ದೀನಿ. ಹಾಗಾಗಿ ಆ ಮಿಶ್ರ ಭಕ್ತರ ಮನಸ್ಸಿನಲ್ಲಿ ಕೃಷ್ಣ ಇಲ್ಲ. ಮಿಶ್ರ ಭಕ್ತರು ಅಂದ್ರೆ ಈ ಆಸೆಗಳನ್ನ ಇಟ್ಕೊಂಡು ಕೃಷ್ಣ ಹತ್ರ ಬರ್ತಾರಲ್ಲ, ಅವ್ರ ಹತ್ರ ಏನಿದೆ ಮನಸ್ಸಿನಲ್ಲಿ? ಅವ್ರ ಆಸೆಗಳಿವೆ. ಇವಾಗ ಹೃದಯದಲ್ಲಿ ಆಸೆಗಳು ತುಂಬಿಕೊಂಡಿರುವಾಗ ಕೃಷ್ಣನಿಗೆ ಜಾಗ ಇಲ್ಲ. ಸೊ ಹಾಗಾಗಿ ಏನಾಗತ್ತೆ, ಭಕ್ತಿ ಮಾಡ್ತಾ 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 ಈ ಆಸೆಗಳು ದೂರವಾಗುತ್ತೆ. ಇನ್ನು ಆಸೆಗಳಿಗಿಂತ ಮಿಗಿಲಾಗಿ ನಮ್ಮ ಹೃದಯದಲ್ಲಿ ಅನರ್ಥಗಳು ಅಂತ ಕರಿತೀವಿ ನಾವು. ಅನರ್ಥಗಳಿವೆ. ಅನರ್ಥಗಳು ಅಂದ್ರೆ ಯಾವುದು ನಮಗೆ ಬೇಡವೋ ಅವು. ಏನೇನಿದೆ ನಮ್ಮ ಹೃದಯದಲ್ಲಿ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದನ್ನ ಅನರ್ಥಗಳು ಅಂತ ಕರಿತೀವಿ, ಅಥವಾ ಐಷಡ್ ವರ್ಗ. ಕೃಷ್ಣ ಭಕ್ತಿಯನ್ನ ಮಾಡಕ್ಕೆ ಶುರು ಮಾಡಿದ ತಕ್ಷಣ ಏನಾಗತ್ತೆ? ಹೃದಯ ಪರಿಶುದ್ಧವಾಗೋಗುತ್ತೆ. ಹೃದಯ ಪರಿಶುದ್ಧವಾದಾಗ ನಮಗೆ ಕಾಮ, ಈ ಆಸೆ ಅಂದ್ರೇನು? ಕಾಮ, ಬಯಕೆ, ನನಗಿದು ಬೇಕು ಅದು ಬೇಕು, ಹೊಟ್ಟೋಗ್ಬಿಡುತ್ತೆ. ಅದಾಗಿ ಹೊಟ್ಟೋಗ್ಬಿಡುತ್ತೆ. ನಾವೇನು ಕಷ್ಟನೇ ಪಡ್ಬೇಕಾಗಿಲ್ಲ. ನಾವೇನು ಅದಕ್ಕೋಸ್ಕರ ಏನೋ ಒಂದು ನಿರ್ದಿಷ್ಟವಾದ ಕಾರ್ಯ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಭಕ್ತಿಯ ಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಪ್ರಭು ಮನಸ್ಸಿನಲ್ಲಿರುವ ಎಲ್ಲ ಭೌತಿಕ ಆಸೆಗಳೆಲ್ಲ ಹೊಟ್ಟೋಗ್ಬಿಟ್ರೆ ಏನಾಗತ್ತೆ? ಭೌತಿಕ ಆಸೆಗಳೆಲ್ಲ ಹೊಟ್ಟೋಗ್ಬಿಟ್ರೆ ಕೃಷ್ಣ ನೆಲೆಸ್ತಾನೆ ಹೃದಯದಲ್ಲಿ. ಕೃಷ್ಣ ಹೃದಯದಲ್ಲಿ ನೆಲೆಸಿದಾಗ ಏನಾಗತ್ತೆ? ಏನ್ ಸಿಗುತ್ತೆ ಜೀವನದಲ್ಲಿ? ಸಂತೋಷ ಸಿಗುತ್ತೆ. ಯಾಕಂದ್ರೆ ಯಾವ ವಸ್ತುಗಳಿಂದ ನಾವು ಓಡ್ತಾ ಇದೀವೋ ಅದರಿಂದ ನಮಗೆ ಸಂತೋಷ ಸಿಗುತ್ತೆ ಅಂತ ಓಡ್ತಾ ಇದೀವಿ, ಆದ್ರೆ ಯಾವತ್ತೂ ಸಿಗಲ್ಲ. ನಾವು ಚಿಕ್ಕವರಾಗಿದ್ದಾಗ ತಿರುಪತಿಗೆ ಹೋಗ್ತಾ ಇದ್ವಿ. ನಮ್ಮಪ್ಪ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆ ಕಾರಲ್ಲಿ ಏನಂದ್ರೆ ಅವಾಗ ರೋಡ್ ಖಾಲಿ ಇರ್ತಾ ಇತ್ತು, ಇವತ್ತಿನ ತರ ಅಲ್ವಾ, ಟ್ರಾಫಿಕ್ ಇರ್ತಾ ಇರಲಿಲ್ಲ. ನಾವು ಮುಂದೆ ಸೀಟಲ್ಲಿ ಕೂತ್ಕೊಂಡಿರ್ತಾ ಇದ್ದೆ. ಅಲ್ಲಿ ನೋಡಿದ್ರೆ ಅಲ್ಲಿ ಏನ್ ಕಾಣುತ್ತೆ? ಬೀದಿಯಲ್ಲಿ ಏನೋ ನೀರಿದ್ದಂಗೆ ಕಾಣುತ್ತೆ. ರಸ್ತೆನಲ್ಲಿ ನೀರಿದ್ದಂಗೆ ಕಾಣುತ್ತೆ. ಏನಂತ ಕರೀತಾರೆ ಅದಕ್ಕೆ? ಮರೀಚಿಕೆ ಅಂತ ಕರೀತಾರ, ಬಿಸಿಲು ಕುದುರೆ ಅಂತಾನು ಕರೀತಾರೆ. ಆದ್ರೆ ಅಲ್ಲಿ ಏನು, ಅಲ್ಲಿ ನೀರಿದೆ ಅಂತ ಅನ್ಸುತ್ತೆ. ಹತ್ರ ಹೋದ ತಕ್ಷಣ ಇಲ್ಲ. ನಮ್ದು ಅದೇ ಒಂದು ಆಟ. ತಿರುಪತಿಗೆ ಹೋಗ್ತಾ ಇದೀವೋ ಎಲ್ಲಿ ಹೋಗ್ತಾ ಇದೀವೋ ಅಲ್ಲಿದೆ ನೋಡಿ ನೀರಿಲ್ಲ. ಅವಾಗ ನಮ್ಗೇನು ಗೊತ್ತಿವೆಲ್ಲ. ಈ ಭೌತಿಕ ಸಂತೋಷ ಅನ್ನೋದು ಇದೇ ರೀತಿ. ಅಲ್ಲಿ ಹೋಗ್ತೀವಿ, ಇಲ್ಲ. ಇಲ್ಲ ಕೇಳ್ತಾ ಇದೆ, ಯಾವುದು ಲೇಟೆಸ್ಟ್ ಐಫೋನ್ ಯಾವ್ದಪ್ಪ? ಐಫೋನ್ ಅವ್ರು ಯಾರಿದ್ದಾರೆ ಇಲ್ಲಿ? ಐಫೋನ್ ಯಾವುದು ಲೇಟೆಸ್ಟು? 17. ಇವಾಗ ಯಾರ ಹತ್ರ ಐಫೋನ್ 16 ಇದೆಯೋ ಅವ್ರು ಅನ್ಕೋತಾರೆ ಐಫೋನ್ 17 ತಗೊಂಡ್ಬಿಡ್ತೀನಿ, ಆಮೇಲೆ ಆಗೋಯ್ತೀನಿ, ತಗೊಳ್ಳೋದೇ ಇಲ್ಲ ನಾನು. ಯಾವಾಗಿನ ತನಕ? ಐಫೋನ್ 18 ಬರೋ ತನಕ ಅಷ್ಟೇ. ಅಂದ್ರೆ ಏನಾಯ್ತು? ಆ 1 ಲಕ್ಷನೋ 1.5 ಲಕ್ಷನೋ ಕೊಟ್ಟು ಫೋನ್ ತಗೊಂಡಿದ್ದು ಎಷ್ಟು ಸಮಯ ತನಕ ಇರುತ್ತೆ? ಅದಕ್ಕಿಂತ ಇನ್ನೂ ಚೆನ್ನಾಗಿದೆ ಅಂತ ಏನೋ ಬರೋ ತನಕ ಮಾತ್ರ. ಸೊ ಹಾಗಾಗಿ ಈ ಭೌತಿಕ ಆಸೆಗಳ ಹಿಂದೆ ಓಡೋದ್ರಿಂದ ನಮಗೆ ನಿಜವಾಗ್ಲೂ ಯಾವತ್ತೂ ಸಂತೋಷ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಸಿಕ್ಕಿದ್ರೆ ನಾವು ತೃಪ್ತರಾಗೋಗಿರ್ತಾ ಇದ್ವಿ. ಸಾಕಪ್ಪ, ನನಗೆ ಬೇಕಾಗಿರೋದೆಲ್ಲ ಸಿಕ್ಬಿಟ್ಟಿದೆ. ಯಾರಾದ್ರೂ ಇದಾನ ಮನುಷ್ಯ ಆ ಥರ ಹೇಳೋನು, ನನಗೆ ಬೇಕಾಗಿರೋದೆಲ್ಲ ಸಿಕ್ಬಿಟ್ಟಿದೆ ಅಂತ? ಯಾಕಂದ್ರೆ ಅದು ಸಿಗೋದೇ ಇಲ್ಲ, ಅದು ನಮ್ಗೆ ತೃಪ್ತಿ ಕೊಡೋದೂ ಇಲ್ಲ. ಸೊ ಹಾಗಾಗಿ ಕೃಷ್ಣ ಹತ್ರ ಬಂದಾಗ ಸಹಜವಾಗಿ ಒಬ್ಬ ವ್ಯಕ್ತಿ ಈ ಮಿಶ್ರ ಸ್ಥಿತಿಯಿಂದ ಶುದ್ಧ ಸ್ಥಿತಿಗೆ ಬಂದ್ಬಿಡ್ತಾನೆ. ಅವನಿಗೆ ಗೊತ್ತೂ ಇಲ್ಲ, ಶುದ್ಧ ಸ್ಥಿತಿಗೆ ಬರ್ತಾನೆ. ಈ ಶುದ್ಧ ಸ್ಥಿತಿಗೆ ಬಂದಾಗ ಭಕ್ತ ಏನ್ ಮಾಡ್ತಾನೆ ಅನ್ನೋದು ಈ ಶ್ಲೋಕ. ಮಚ್ಚಿತ್ತ ಮದ್ಗತ ಪ್ರಾಣ. ಆ ಶುದ್ಧ ಭಕ್ತಿಯ ಹಂತಕ್ಕೆ ಬಂದಾಗ ಭಕ್ತನ ಹೃದಯದಲ್ಲಿ ಕೇವಲ ಕೃಷ್ಣ, ಭಕ್ತನ ಜೀವನ ಕೇವಲ ಕೃಷ್ಣ. ಸೊ ಹಾಗಾಗಿ ಅವನೇನ್ ಮಾಡ್ತಾನೆ? ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ. ಬೋಧಯಂತ ಅಂದ್ರೇನು? ಬೋಧನೆ ಅಂದ್ರೆ
ಜ್ಞಾನೋದಯವನ್ನ ನೀಡೋದು, ಕೃಷ್ಣನ ಬಗ್ಗೆ ಚರ್ಚೆ ಮಾಡೋದು, ಬೋಧೆಯಂತ ಪರಸ್ಪರ. ಅಂದ್ರೆ ಇವಾಗ ಭಕ್ತರು ಬಂದಾಗ ಒಬ್ರು ಇನ್ನೊಬ್ರನ್ನ ಭೇಟಿ ಮಾಡಿದಾಗ ಏನ್ ಚರ್ಚೆ ಮಾಡ್ತಾರೆ ಅಂದ್ರೆ ಆ ಶುದ್ಧ ಭಕ್ತರ ಜೀವನ ಯಾವ ರೀತಿ ಇರುತ್ತೆ ಅಂತ ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಬೋಧೆಯಂತ ಪರಸ್ಪರಂ. ಓ, ನಾನಿವತ್ತು ಭಗವದ್ಗೀತೆಯಲ್ಲಿ ಓದ್ದೆ, ಕೃಷ್ಣ ತನ್ನ ಐಶ್ವರ್ಯದ ಬಗ್ಗೆ ಹೇಳ್ತಾ ಇದ್ದಾನೆ. ಏನೇ ಐಶ್ವರ್ಯ? ಕೃಷ್ಣ ಹೇಳ್ತಾನೆ, ಏಕಾಂಶೇನ ಸ್ಥಿತೋ ಜಗತ್, ಈ ಸಂಪೂರ್ಣ ಜಗತ್ತು ನನ್ನ ಒಂದು ಅಂಶದ ಮೇಲೆ ನಡೀತಾ ಇದೆ. ಯಾವ ಅಂಶ? ಕೃಷ್ಣ. ಕೃಷ್ಣನ ಒಂದು ಅಂಶ, ಪರಮಾತ್ಮ ನಮ್ಮೆಲ್ಲರ ಹೃದಯದಲ್ಲಿದ್ದಾನೆ, ಅಣು ಅಣುವನ್ನು ಪ್ರವೇಶ ಮಾಡಿದ್ದಾನೆ. ಅವನ ಕೃಪೆಯಿಂದ ಈ ಸಂಪೂರ್ಣ ಭೌತಿಕ ಜಗತ್ತು ನಡೀತಾ ಇದೆ. ಕೃಷ್ಣ ಹೇಳ್ತಾನೆ ಏಕಾಂಶೇನ, ಅವನು ನನ್ನ ಅಂಶ ಅಷ್ಟೇ. ಓ ನೋಡು, ಕೃಷ್ಣ ಎಷ್ಟು ಶಕ್ತಿವಂತ, ಎಷ್ಟು ಶ್ರೇಷ್ಠ ವ್ಯಕ್ತಿ. ಸೊ ಹೀಗೆ ಭಕ್ತರು ಏನ್ ಮಾಡ್ತಾರೆ, ಕೃಷ್ಣನ ಕುರಿತಾಗಿ ಅವ್ರು ಏನ್ ತಿಳ್ಕೊಂಡಿದ್ದಾರೋ ಅದನ್ನ ಚರ್ಚೆ ಮಾಡ್ತಾರೆ, ಹಂಚ್ಕೋತಾರೆ. ಬೋಧೆಯಂತ ಪರಸ್ಪರ. ಇವಾಗ ಆಯ್ತು, ಆಮೇಲೆ ಇನ್ನೇನ್ ಮಾಡ್ತಾರೆ, ಕಥೆಯಂತಶ್ಚ ಮಾಂ ನಿತ್ಯಂ. ಕಥೆ, ಯಾವ ಕಥೆ? ಕೃಷ್ಣನ ಕುರಿತಾದ ಕಥೆ. ಇವಾಗ ಬೋಧೆಯಂತ ಅಂದ್ರೆ ಬೋಧನೆ, ಅದು ಯಾವ್ದ್ರಲ್ಲಿದೆ? ಯಾವ ಪುಸ್ತಕದಲ್ಲಿದೆ? ಕೃಷ್ಣನ ಬೋಧನೆ ಯಾವ ಪುಸ್ತಕದಲ್ಲಿದೆ? ಭಗವದ್ಗೀತೆಯಲ್ಲಿದೆ. ಕೃಷ್ಣನ ಕಥೆ ಯಾವ ಪುಸ್ತಕದಲ್ಲಿದೆ? ಭಾಗವತ. ಸೊ ಹಾಗಾಗಿ ಎರಡೂ ನಡಿಬೇಕು, ಬೋಧೆಯಂತ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ. ಸೊ ನಾವು ಭಗವದ್ಗೀತೆಯಲ್ಲಿ ಕೃಷ್ಣ ನಮಗೆ ಜೀವನದ ದಾರಿಯನ್ನ ತೋರಿಸ್ತಾ ಇದ್ದಾನೆ, ಯಾವ ರೀತಿ ಜೀವನ ನಡೆಸೋದ್ರಿಂದ ನಾವು ಸಂತೋಷವಾಗಿರ್ತೀವಿ. ಅಲ್ಲದೆ ಭಕ್ತಿಯ ಮಾರ್ಗವನ್ನು ಕೊಟ್ಟಿದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅನನ್ಯಾಶ್ಚಿಂತಯಂತೋ ಮಾಮೇ ಜನಾ ಪರ್ಯುಪಾಸತೆ. ಸೊ ಹೀಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಭಕ್ತಿ ಬಗ್ಗೆ ಹಲವಾರು ಶ್ಲೋಕಗಳಲ್ಲಿ ಭಕ್ತಿಯನ್ನು ವರ್ಣಿಸಿದ್ದಾನೆ. ಇವಾಗ ನಮಗೆ ಇದನ್ನ ಓದ ತಕ್ಷಣ ಅರ್ಥ ಆಗಲ್ಲ, ಏನ್ ಮಾಡ್ಬೇಕು ನಾವು? ಸೊ ಅದಕ್ಕೆ ಏನಾಗತ್ತೆ, ಆ ಭಕ್ತಿಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಭಗವದ್ಗೀತಾ ಕೃಷ್ಣನ ಬೋಧನೆ, ಭಾಗವತ ಬೇರೆ ಭಕ್ತರು ಕೃಷ್ಣನ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಇವಾಗ ಸ್ವಲ್ಪ ನಾವು ಈ ಕಥೆಯಂತಶ್ಚ ಮಾಂ ನಿತ್ಯಂ ಇದ್ರ ಬಗ್ಗೆ ನಾವು ಸ್ವಲ್ಪ ಶ್ರವಣ ಮಾಡೋಣ. ಕಥೆಯಂತಶ್ಚ ಮಾಂ ನಿತ್ಯಂ ಅಂದ್ರೆ, ನಿತ್ಯಂ ಅಂದ್ರೆ ನಿತ್ಯ ಅಂದ್ರೆ ಪ್ರತಿದಿನ ಅಂತ, ಅರೆ ನಿತ್ಯಂ ಅಂದ್ರೆ ಸದಾಕಾಲ ಅಂತ. ಆರಂಭದಲ್ಲಿ ಪ್ರತಿದಿನ, ಅರೆ ಮುಂದುವರಿತ ಸದಾಕಾಲ. ಏನು ಆರಂಭದಲ್ಲಿ ಪ್ರತಿನಿತ್ಯ ನಾವು ಕೃಷ್ಣನ ಬಗ್ಗೆ ಏನಾದ್ರು ಕೇಳೋ ಅಭ್ಯಾಸವನ್ನ ಮಾಡಬೇಕು, ಓದೋ ಅಭ್ಯಾಸವನ್ನ ಮಾಡಬೇಕು. ಕಥೆಯಂತಸ್ ಅಂದ್ರೆ ಭಾಗವತ ಕಥಾ. ಭಾಗವತದಲ್ಲಿ ಕೃಷ್ಣನ ಕುರಿತಾದ ಕಥೆ ಇದೆ. ಕಥೆ ಅಂದ್ರೆ ಲೀಲೆ ಅಂತ ಕರಿತೀವಿ ನಾವು. ಇವಾಗ ಇದನ್ನ ಭಾಗವತ ಪುರಾಣ ಅಂತ ಕರೀತಾರೆ. ಪುರಾಣ ಅಂದ್ರೇನು? ಕನ್ನಡದಲ್ಲಿದೆ ಪುರಾಣ ಓದಬೇಡ ಅಂತ, ಆ ಪುರಾಣ ಅಲ್ಲ ಇದು. ಯಾವ ಪುರಾಣ ಇದು? ಏನು ಪುರಾಣ ಅಂದ್ರೆ, ಮೊದಲು ಭಗವಂತ ವೇದಗಳನ್ನ ಸೃಷ್ಟಿ ಮಾಡ್ದ. ವೇದಗಳನ್ನ ನಾವು ಶ್ರುತಿ ಅಂತ ಕರಿತೀವಿ. ಶ್ರುತಿ ಆರಂಭದಲ್ಲಿ ಒಂದೇ ವೇದ ಇತ್ತು. ಆಮೇಲೆ ವ್ಯಾಸದೇವರು ಆ ಒಂದು ವೇದವನ್ನ 4 ವೇದಗಳಾಗಿ ವಿಭಜಿಸ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಆ ವೇದಗಳನ್ನ ಕೊಟ್ಟಾದ್ಮೇಲೆ ಅದೇ ವ್ಯಾಸದೇವರು ವೇದಾಂತವನ್ನು ಕೊಟ್ರು. ವೇದಾಂತ ಅಂದ್ರೆ ವೇದದ ಅಂತ. ಅಂತ ಅಂದ್ರೆ ಏನು? ಕನ್ಕ್ಲೂಷನ್, ತೀರ್ಮಾನ. ವೇದದ ಅಂತವನ್ನ ವೇದಾಂತ ಸೂತ್ರ ಅಂತ ಕೊಟ್ರು. ಸೂತ್ರ ಅಂದ್ರೆ ಏನು? ಸೂತ್ರ ಫಾರ್ಮುಲಾ. ಸೂತ್ರ ಅಂದ್ರೆ ಫಾರ್ಮುಲಾ ಅಂದ್ರೆ ಇವಾಗ ಯಾರೋ ಏನೋ ಸ್ಕೂಲಲ್ಲೆಲ್ಲ ಓದ್ತಾ ಇದ್ವಿ, ಏನೋ sin² + ಏನೋ cos θ ಏನೋ ಸಮ್ tan θ ಏನೋ ಹೇಳ್ತಾರೆ, ನಮ್ಗೆ ಏನು ಅರ್ಥ ಆಗುತ್ತೆ ಅದನ್ನು. ಸೊ ಈ ವೇದಾಂತ ಜ್ಞಾನವನ್ನು ಕೂಡ ವ್ಯಾಸದೇವ ಇದೇ ರೀತಿ ಸೂತ್ರದಲ್ಲಿ ಕೊಟ್ಟ. ಏನ್ ಹೇಳ್ತಾನೆ? ಅಥಾತೋ ಬ್ರಹ್ಮ ಜಿಜ್ಞಾಸ. ಏನಪ್ಪ ಅರ್ಥ ಆಗೋದು? ಇದನ್ನ ಹೆಂಗ ಅರ್ಥ ಮಾಡ್ಕೊಳ್ಳೋದು? ಸೊ ಅದಕ್ಕೆ ಅವನೇ, ಯಾರು ವೇದಾಂತ ಸೂತ್ರವನ್ನೇ ಕೊಟ್ಟನೋ ಅವನೇ ಭಾಗವತ ಪುರಾಣವನ್ನ ಕೊಟ್ಟ. ಏನು ಭಾಗವತ ಪುರಾಣ? ಈ ವೇದಾಂತ ಸೂತ್ರದ ಮೇಲೆ ಎಕ್ಸ್ಪ್ಲನೇಷನ್,
ವಿವರಣೆ ಹೇಗೆ ಅಂದ್ರೆ ವೇದದ ಅಂತ, ಆ ವೇದದ ಅಂತವನ್ನ ಬಿಡಿಸಿ ಕೊಟ್ಟಿದ್ದಾನೆ ಭಾಗವತದಲ್ಲಿ. ಅಂದ್ರೆ ನಾವು ಭಾಗವತ ಓದಿದ್ರೆ ವೇದಗಳನ್ನ ಓದ್ದಂಗೆ, ಯಾಕಂದ್ರೆ ಇದು ವೇದದ ಸಾರ. ಆದ್ರೆ ವೇದಾಂತವನ್ನು ಓದಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಯಾಕೆ ಅಂದ್ರೆ ಅದಕ್ಕೆ ಬಹಳ ಪಾಂಡಿತ್ಯ ಬೇಕು, ಸಂಸ್ಕೃತ ಗೊತ್ತಿರಬೇಕು, ಆಳು ಮೂಳು ಬೇಕಾದಷ್ಟಿದೆ. ಕಲಿಯುಗದಲ್ಲಿ ಬಹಳ ಕಡಿಮೆ ಜನರಿಗೆ ಅಂತ ಯೋಗ್ಯತೆ ಇರೋದು. ಹಾಗಾಗಿ ವ್ಯಾಸದೇವರು ಈ ಭಾಗವತ ಪುರಾಣವನ್ನ ಕೊಟ್ಟಿದ್ದಾರೆ. ಭಾಗವತ ಪುರಾಣದಲ್ಲಿ ಏನಿದೆ? ಕೃಷ್ಣನ ಕುರಿತಾದ ಕಥೆ. ಭಾಗವತದ 2ನೇ ಶ್ಲೋಕ ಮಂಗಳಾಚರಣದಲ್ಲಿ ಹೇಳ್ತಾರೆ, ಈ ಭಾಗವತ ಎಷ್ಟು ಅದ್ಭುತವಾದದ್ದು ಅಂದ್ರೆ ಧರ್ಮ ಪ್ರೋಜಿತ ಕೈತವತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೈರೀಶ್ವರ ಸದ್ಯೋರುದ್ಯವರುದ್ಯತೆ ತ್ರಿಕೃತಿಭಿ ಶುಶ್ರೂಷಿಭಿಸ್ತತ್ಕ್ಷಣ. ಹೇಳ್ತಾ ಇದಾರೆ ಭಾಗವತವನ್ನು ಓದಿದ್ರೆ ಏನಾಗತ್ತೆ? ತಾಪತ್ರಯೋನ್ಮೂಲನಂ. ತಾಪತ್ರಯ ಅಂದ್ರೆ ಏನು? ಅಯ್ಯೋ ತುಂಬಾ ತಾಪತ್ರಯಪ್ಪ ಅಂತೀವಲ್ಲ, ಏನ್ ತಾಪತ್ರಯ ಅಂದ್ರೆ? ತಾಪತ್ರಯ. ತಾಪ ಅಂದ್ರೆ ಏನು? ಬಿಸಿ. ಬಿಸಿ ತಟ್ತಾ ಇದೆ. 3 ತರದ ಬಿಸಿ ಇದೆ. ತ್ರಯ ಅಂದ್ರೆ 3. ಇದಕ್ಕೆ ಏನ್ ಕರೀತಾರೆ? ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಆಧ್ಯಾತ್ಮಿಕ ಅಂದ್ರೆ ನಮ್ಮ ದೇಹ ಮನಸ್ಸಿನಿಂದ ಆಗೋ ತಾಪ. ಅಂದ್ರೆ ಅಯ್ಯೋ ನಂಗೆ ತುಂಬಾ ಬೇಜಾರಾಯ್ತ್ರಿ, ಇವ್ರು ಹಿಂಗೆ ಹೇಳ್ಬಿಟ್ರು ಹಂಗೆ ಹೇಳ್ಬಿಟ್ರು, ಇದು ಆಧ್ಯಾತ್ಮಿಕ ತಾಪ. ಇಲ್ಲ ಶರೀರಕ್ಕೆ ಅನಾರೋಗ್ಯ ಬರುತ್ತೆ, ಇನ್ನೊಂದು ಬರುತ್ತೆ, ಮತ್ತೊಂದು ಬರುತ್ತೆ, ಇದು ಆಧ್ಯಾತ್ಮಿಕ ತಾಪ. ಆಮೇಲೆ ಆದಿಭೌತಿಕ. ನಾವೇನಾದ್ರು ಕೇಳಿದ್ರೆ ನಿಮ್ಮ ಜೀವನದಲ್ಲಿ ಸಂತೋಷ ಇಲ್ವಾ? ಇಲ್ಲ ರೀ, ಇವರಿಂದ ಅಲ್ವಾ, ಇವರಿಂದ. ಅಂದ್ರೆ ಯಾರೋ ವ್ಯಕ್ತಿ ಅದಕ್ಕೆ ಕಾರಣ, ಅಂದ್ರೆ ಅದನ್ನ ಆದಿಭೌತಿಕ. ಆದಿಭೌತಿಕ ಅಂದ್ರೆ ಬೇರೆ ಜೀವಿಗಳಿಂದ ನನಗೆ ದುಃಖ ಬರ್ತಾ ಇದೆ, ಇದು 2ನೇ ರೀತಿಯ ತಾಪ. 3ನೇದು ಆದಿದೈವಿಕ. ಅಯ್ಯೋ ಮಳೆನೇ ಇಲ್ಲ ರೀ, ಅಥವಾ ತುಂಬಾ ಸೆಕೆ. ಇದೆಲ್ಲವೂ ಕೂಡ ನೈಸರ್ಗಿಕ ತೊಂದರೆಗಳು, ನಿಸರ್ಗದಿಂದ ಆಗ್ತಾ ಇರುವಂಥ ತೊಂದರೆಗಳು. ಇದು ಆದಿದೈವಿಕ. ಸೊ ಈ ರೀತಿ 3 ತರಹದ ತಾಪಗಳಿವೆ, ಅಂದ್ರೆ ಕಷ್ಟಗಳಿವೆ ನಮ್ಮ ಜೀವನದಲ್ಲಿ. ಈ ಎಲ್ಲ ಕಷ್ಟಗಳು ಬರೋದಕ್ಕೆ ಕಾರಣ ನಮ್ಮ ಕರ್ಮಫಲ. ಮಾಡಿದ್ದುಣ್ಣೋ ಮಹಾರಾಯ. ನಾವೇನ್ ಮಾಡಿದೀವೋ ಅದನ್ನು ನಾವು ಇವಾಗ ಅನುಭವಿಸ್ತಾ ಇದೀವಿ ಅಷ್ಟೇ. ಅರೆ ಭಾಗವತ ಓದೋದ್ರಿಂದ ಏನಾಗತ್ತೆ? ತಾಪತ್ರಯ ಉನ್ಮೂಲನಂ. ಉನ್ಮೂಲನಂ ಅಂದ್ರೆ ಮುಗೀತು ಅದ್ರ ಕೆಲಸ. ಸುಮ್ಮನೆ ಭಾಗವತವನ್ನ ಪ್ರತಿನಿತ್ಯ ಓದೋದ್ರಿಂದ ನಮ್ಮ ಎಲ್ಲಾ ಕರ್ಮ ಫಲವು ನಾಶವಾಗೋಗುತ್ತೆ. ಸುಮ್ಮನೆ ಭಾಗವತ ಓದೋದ್ರಿಂದ ಇನ್ನೇನು ಮಾಡ್ಬೇಕಾಗಿಲ್ಲ. ತಾಪತ್ರಯೋನ್ಮೂಲನಂ ಅಲ್ಲದೆ ಏನಾಗತ್ತೆ? ಇನ್ನೇನು ಫಲ ಸಿಗುತ್ತೆ? ಸದ್ಯೋರುದ್ಯವರುದ್ಯತೆ ತೃಥಿವಿ. ಸದ್ಯ ಅಂದ್ರೆ ತಕ್ಷಣ. ಭಾಗವತವನ್ನ ನಾವು ಓದಕ್ಕೆ ಶುರು ಮಾಡಿದ್ರೆ ತಕ್ಷಣ ಹೃದಯ ಅವರುದ್ಯತೆ. ಹೃದಯ ಅಂದ್ರೆ ಹೃದಯ, ಅವರುದ್ಯತೆ ಅಂದ್ರೆ ಇಳಿದು ಬಂದ್ರು. ಯಾರು ಇಳಿದು ಬಂದ್ರು? ಯಾರು ಬಂದ್ರು? ಭಗವಂತ. ಭಾಗವತವನ್ನು ಓದೋದ್ರಿಂದ ಏನಾಗತ್ತೆ? ತಾಪತ್ರಯೋನ್ಮೂಲನಂ. ಈ ತಾಪತ್ರಯ ಎಲ್ಲ ನಾಶ ಆಗತ್ತೆ. ಅನರ್ಥಗಳು ನಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆಯ. ಪ್ರತಿನಿತ್ಯ ನಾವು ಭಾಗವತ ಸೇವೆಯನ್ನ ಮಾಡಿದ್ರೆ, ಭಾಗವತ ಶ್ರವಣವನ್ನ ಮಾಡಿದ್ರೆ, ಅಧ್ಯಯನವನ್ನ ಮಾಡಿದ್ರೆ ನಮ್ಮ ಹೃದಯದಲ್ಲಿರೋ ಅಭದ್ರವೆಲ್ಲ ಹೊಟ್ಟೋಗ್ಬಿಡುತ್ತೆ, ಅನರ್ಥವೆಲ್ಲ ಹೊಟ್ಟೋಗ್ಬಿಡುತ್ತೆ, ತಾಪತ್ರಯಗಳು ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಕೃಷ್ಣ ಬಂದು ಹೃದಯದಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಸೊ ಇಂತಹ ಭಾಗವತದಲ್ಲಿ ಭಗವಂತನ ಕುರಿತಾದ ಕಥೆಗಳಿವೆ. ಯಾಕೆ ಭಗವಂತನ ಕುರಿತಾದ ಕಥೆ? ಯಾಕೆ ನರೇಂದ್ರ ಮೋದಿ ಬಗ್ಗೆ ಕಥೆ ಇಲ್ಲ? ಯಾಕೆ ಇನ್ಯಾರೋ ಫಿಲ್ಮ್ ಸ್ಟಾರ್ ಬಗ್ಗೆ ಕಥೆ ಇಲ್ಲ? ಕ್ರಿಕೆಟ್ ಪ್ಲೇಯರ್ ಬಗ್ಗೆ ಕಥೆ ಇಲ್ಲ? ಯಾಕಂದ್ರೆ ಅವರ ಕಥೆಯನ್ನು ಓದಿದ್ರೆ ನಮ್ಗೇನು ಪ್ರಯೋಜನ ಇಲ್ಲ. ಕೃಷ್ಣನ ಕಥೆಯನ್ನು ಓದಿದ್ರೆ ಏನು ಪ್ರಯೋಜನ? ಕೃಷ್ಣ ಸರ್ವಮಂಗಳ. ಕೃಷ್ಣ ಅಂದ್ರೆ ಅವನ ಸ್ಪರ್ಶಕ್ಕೆ ಬಂದರೆ ನಮ್ಮ ಜೀವನ ಮಂಗಳಕರವಾಗುತ್ತೆ. ಇವಾಗ ಕೃಷ್ಣನ ಕುರಿತಾದ ಜ್ಞಾನ, ಇದೊಂದು ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಇವಾಗ ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ಕುರಿತಾದ ಕಥೆ ಬೇರೆ ಅಲ್ಲ. ಯಾಕೆ? ನಾನಿವಾಗ ಕೃಷ್ಣನ ಬಗ್ಗೆ ಕಥೆ ಹೇಳಕ್ಕೆ ಶುರು ಮಾಡಿದ್ರೆ ನಿಮ್ಮ ಮನಸ್ಸಿನಲ್ಲಿ ಏನು ಚಿತ್ರ ಬರುತ್ತೆ? ಕೃಷ್ಣ ಬರ್ತಾನೆ ನಿಮ್ಮ ಮನಸ್ಸಿನಲ್ಲಿ.
ಹಾಗಾಗಿ ಕೃಷ್ಣ ಕಥೆಯನ್ನ ಕೇಳಿದಾಗ ಕೃಷ್ಣ ನಮ್ಮ ಮನಸ್ಸನ್ನ ಪ್ರವೇಶ ಮಾಡಿಬಿಡ್ತಾನೆ. ಸೊ ಈ ಕಥೆಯನ್ನ ಶ್ರವಣ ಮಾಡೋದ್ರಿಂದ ಏನಾಗುತ್ತೆ, ಕೃಷ್ಣ ಹೃದಯವರುದ್ಯತೆ, ನಮ್ಮ ಹೃದಯವನ್ನ ಪ್ರವೇಶ ಮಾಡ್ಬಿಡ್ತಾನೆ. ಹೃದಯವನ್ನ ಪ್ರವೇಶ ಮಾಡಿದ ತಕ್ಷಣ ಹೃದಯದಲ್ಲಿ ಇರೋದೆಲ್ಲ ಕೊಚ್ಕೊಂಡು ಹೊರಟೋಗ್ಬಿಡುತ್ತೆ. ಸಹಜವಾಗಿ ಜೀವಿ ಆನಂದವನ್ನ ಅನುಭವಿಸ್ತಾನೆ. ಸೊ ಆಗ ಆ ಕಥೆಗಳನ್ನ ನಾವು ಕೇಳಿದೀವಲ್ಲ, ಅದನ್ನ ಇನ್ನೊಬ್ರಿಗೆ ಹೇಳಬೇಕು ಅಂತ ಅನ್ಸುತ್ತೆ ನಮಗೆ. ಅವಾಗ ನಾವೇನ್ ಮಾಡ್ತೀವಿ, ಕಥೆಯಂತಶ್ಚ, ಅದರನ್ನ ನಾವು ಇನ್ನೊಬ್ಬರಿಗೆ ಹೇಳ್ತೀವಿ. ಭಾಗವತದಲ್ಲಿ ಯಾವ ತರ ಕಥೆಗಳಿವೆ, ಎಷ್ಟು ಭಕ್ತರಿಗೆ ಇಲ್ಲಿ ಪ್ರಹ್ಲಾದ ಮಹಾರಾಜ ಗೊತ್ತಾ? ಪ್ರಹ್ಲಾದ ಎಲ್ಲರಿಗೂ ಗೊತ್ತಾ? ಇವಾಗ ಪ್ರಹ್ಲಾದನ ಜೀವನದ ವರ್ಣನೆ ಭಾಗವತದ 7ನೇ ಸ್ಕಂದದಲ್ಲಿದೆ. 7ನೇ ಸ್ಕಂದದಲ್ಲಿ ಅದರಲ್ಲಿ ಸಂಪೂರ್ಣವಾಗಿ, ಇವಾಗ ಯಾಕೆ ಭಾಗವತ ಓದಬೇಕು ಅಂದ್ರೆ ಒಂದು ವಿಶೇಷವಾದ ಕಾರಣ ಇದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಜೀವನ ಶೈಲಿಯನ್ನ ಹೇಳಿದ್ದಾನೆ, ಲೈಫ್ ಸ್ಟೈಲ್ ಅನ್ನ ಹೇಳಿದ್ದಾನೆ. ಆದರೆ ಲೈಫ್ ಸ್ಟೈಲ್ ಅನ್ನ ಭಕ್ತರು ಯಾವ ರೀತಿ ನಡೆಸ್ತಾರೆ ಅನ್ನೋದು ನಮ್ಗೆ ಗೊತ್ತಾದಾಗ ಈಸಿ ಆಗೋಗುತ್ತೆ. ಇನ್ನೊಬ್ಬರು ಮಾಡ್ತಾ ಇರೋದನ್ನ ನಾವು ತಿಳ್ಕೊಂಡ ತಕ್ಷಣ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳೋಕೆ ಈಸಿ ಆಗೋಗುತ್ತೆ. ಸೊ ಪ್ರಹ್ಲಾದ ಮಹಾರಾಜ ತನ್ನ ಜೀವನದಲ್ಲಿ ಕೃಷ್ಣನ ಉಪದೇಶಗಳನ್ನ ಅಳವಡಿಸ್ಕೊಂಡಿದ್ದಾನೆ. ಏನು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಎಲ್ಲವನ್ನ ಬಿಟ್ಟು ನನ್ನ ಮೇಲೆ ಅವಲಂಬಿತನಾಗುವಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದನ್ನ ಪ್ರಹ್ಲಾದ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾನೆ. ಯಾವ ರೀತಿ? ತನ್ನ ತಂದೆನೇ ಅವನನ್ನು ಕೊಲ್ಲಕ್ಕೆ ನಿಂತಿದ್ದಾನೆ. ಅರೆ ಪ್ರಹ್ಲಾದ ಅವನು ಒಂಚೂರು ಧೈರ್ಯ ಗೆಡೋದಿಲ್ಲ. ಅವನು ಸುಮ್ಮನೆ ಭಗವಂತನ ನಾಮ ಸ್ಮರಣೆಯಲ್ಲಿ ತಲ್ಲೀನನಾಗಿದ್ದಾನೆ. ಅವರ ಅಪ್ಪ ಅವನನ್ನ ಕೊಲ್ಲೋದಕ್ಕೆ ಬೇರೆ ಬೇರೆ ತರ ರೀತಿಗಳನ್ನ ಪ್ರಯಾಸಗಳನ್ನ ಮಾಡ್ತಾನೆ. ಏನು ಪ್ರಯೋಜನ ಆಗಲ್ಲ, ಏನೂ ಆಗಲ್ಲ. ಏನು ಯಾವ ತರ ಪ್ರಯತ್ನ, ವಿಷವನ್ನ ತಿನ್ನಿಸ್ತಾನೆ. ನಮ್ಗೊಂದು ಸ್ವಲ್ಪ ಏನಾದ್ರು ತಿಂದಿದ್ದು ಸರಿ ಹೋಗ್ಲಿಲ್ಲ ಅಂದ್ರೆ ನಮಗೆ ಹೊಟ್ಟೆ ಹಾಳಾಗತ್ತೆ. ಇನ್ನು ವಿಷವನ್ನ ತಿಂದ್ರೆ ಏನಾಗ್ಬೇಕು, ನಾವು ಬದುಕಿರೋಕೆ ಸಾಧ್ಯನೇ ಇಲ್ಲ. ಆದ್ರೆ ಪ್ರಹ್ಲಾದನಿಗೆ ಏನೂ ಆಗ್ಲಿಲ್ಲ. ಯಾಕೇನೂ ಆಗ್ಲಿಲ್ಲ? ಯಾರು ರಕ್ಷಿಸ್ತಾ ಇದ್ರು? ಭಗವಂತ. ಸೊ ಇವಾಗ ಇದನ್ನು ಕೇಳಿದಾಗ ನಾವು ಹೇಳೋದು, ಪ್ರಭು ಇದೆಲ್ಲ ಏನೋ ಕಥೆ ಇರಬೇಕು. ಇಲ್ಲ, ಇದು ಇತಿಹಾಸ. ಇತಿಹಾಸಕ್ಕೂ ಕಥೆಗೂ ಏನು ವ್ಯತ್ಯಾಸ? ಕಥೆ ಯಾರೋ ಮನಸ್ಸಿನಲ್ಲಿ ಹುಟ್ಟಿರುವಂಥದ್ದು. ಇತಿಹಾಸ ಅಂದ್ರೆ ಯಾವುದೋ ಒಂದು ಸಮಯದಲ್ಲಿ ಎಲ್ಲೋ ನಡೆದಿರುವಂಥ ವಿಷಯ. ಸೊ ಹಾಗಾಗಿ ಪ್ರಹ್ಲಾದನ ಹೆಂಗ್ ಗೊತ್ತು ನಮ್ಗೆ? ಪ್ರಹ್ಲಾದ ಇದ್ದ, ನರಸಿಂಹ ದೇವ ಇದ್ದ ಅಂತ. ಯಾರು ಅಹೋಬಿಲಂಗೆ ಹೋಗಿದ್ದೀರಾ? ಅಹೋಬಿಲಂಗೆ ಹೋದ್ರೆ ಅಲ್ಲಿ ಇದಿದೆಯಲ್ವ, ಸ್ತಂಭ ಇದೆ, ಉಗ್ರ ಸ್ತಂಭ ಇದೆ. ಯಾವ್ದ್ರಿಂದ ನರಸಿಂಹದೇವರು ಹೊರಗಡೆ ಬಂದಿರೋ ಆ ಸ್ತಂಭ ಇದೆ. ಅಲ್ಲಿ ಸ್ಥಳ ಪುರಾಣ ಇದೆ, ಎಲ್ಲ ಹೇಳ್ತದೆ. ಹೌದು, ಇಲ್ಲೇ ಇದ್ದಿದ್ದು, ಇಲ್ಲೇ ಆಗಿದ್ದು. ಸೊ ಆ ನಿಜವಾದ ಘಟನೆಯಲ್ಲಿ ಅದೇ ಘಟನೆಯನ್ನ ಓದಿದಾಗ ನಮಗೆ ಗೊತ್ತಾಗತ್ತೆ, ಒಬ್ಬ ಭಕ್ತ ಹೇಗೆ ಸಂಪೂರ್ಣವಾಗಿ ಭಗವಂತನ ಮೇಲೆ ಅವಲಂಬಿತನಾಗಿರ್ತಾನೆ, ಮತ್ತೆ ಭಗವಂತ ಅದಕ್ಕೆ ಪ್ರತಿಸ್ಪಂದಿಸ್ತಾನೆ, ರೆಸ್ಪಾಂಡ್ ಮಾಡ್ತಾನೆ ಅನ್ನೋದನ್ನ ನಾವು ಭಾಗವತದಿಂದ ಕಲ್ತ್ಕೋಬಹುದು. ಇನ್ನೊಂದು ಅದೇ ರೀತಿಯ ಸನ್ನಿವೇಶ ಅಂಬರೀಷ ಮಹಾರಾಜ. ಅವನು ಇನ್ನೊಬ್ಬ ಬಹಳ ಶ್ರೇಷ್ಠ ರಾಜ, ಭಕ್ತನಾಗಿದ್ದ. ಅವನು ಏನಾಗತ್ತೆ, ಅಂಬರೀಷ ಮಹಾರಾಜನ ಬಗ್ಗೆ ನೀವು ಜಾಸ್ತಿ ಜನ ಭಕ್ತರು ಕೇಳಿದ್ದೇ ಇರ್ಬೋದು. ಅಂಬರೀಷ ಮಹಾರಾಜ 1 ವರ್ಷದ ಒಂದು ಏಕಾದಶಿ ವ್ರತವನ್ನ ಮಾಡ್ತಾನೆ. 1 ವರ್ಷದ ಅಂತ್ಯದಲ್ಲಿ 3 ದಿನ ಸತತವಾಗಿ ಉಪವಾಸವನ್ನ ಮಾಡಿ 3ನೇ ದಿನದ ಕೊನೆಯಲ್ಲಿ ಅವನು ತನ್ನ ಉಪವಾಸವನ್ನ ಮುರಿತಾ ಇದ್ದಾನೆ. ಅಂದ್ರೆ ಪಾರಣೆಯನ್ನ ಮಾಡೋ ಸಮಯ ಬರ್ತಾ ಇದೆ. ಅಷ್ಟರೊಳಗೆ ಯಾರು ಬರ್ತಾರೆ ಅವನನ್ನ ಭೇಟಿ ಮಾಡಕ್ಕೆ? ದುರ್ವಾಸ ಮುನಿ. ದುರ್ವಾಸ ಮುನಿ ಯಾರು? ಕೋಪ, ತುಂಬಾ ಕೋಪ ದುರ್ವಾಸ ಮುನಿಗಳಿಗೆ. ದುರ್ವಾಸ ಮುನಿಗಳ ಹತ್ರ ಸ್ವಲ್ಪ ಜೋಪಾನವಾಗಿರ್ಬೇಕು. ಸ್ವಲ್ಪ ಏನಾರು ಮಾಡಿದ್ರು ಸಿಟ್ಟು ಬಂದ್ಬಿಡುತ್ತೆ. ಸರಿ, ಇವಾಗ ಇನ್ನೇನು ಪಾರಣೆ ಸಮಯ ಬಂತು, ದುರ್ವಾಸ ಮುನಿಗಳು ಬಂದ್ರು. ಅಂಬರೀಷ ಮಹಾರಾಜ ಮಹಾಭಕ್ತ, ಅವನಿಗೆ ಗೊತ್ತು ಯಾರನ್ನ ಯಾವ ರೀತಿ ಬರಮಾಡ್ಕೋಬೇಕು ಅಂದ್ಬಿಟ್ಟು ಆ ಮುನಿಗಳನ್ನ ಬಹಳ ಗೌರವದಿಂದ ಬರಮಾಡ್ಕೋತಾರೆ. ಹೇಳ್ತಾರೆ, ದಯವಿಟ್ಟು ನೀವು ನಿಮ್ಮ ಮಧ್ಯಾಹ್ನದ ಪ್ರಸಾದವನ್ನ ಇಲ್ಲೇ ಸ್ವೀಕಾರ ಮಾಡಿ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಅವರು ನದಿಗೆ ಹೋಗ್ತಾರೆ ತಮ್ಮ ಮಧ್ಯಾಹ್ನದ ಕಾರ್ಯಗಳನ್ನ, ಪೂಜೆ ಇತ್ಯಾದಿಗಳನ್ನ ಮುಗಿಸ್ಕೊಂಡು ಬರೋದಕ್ಕೆ. ಇವಾಗ ಅಷ್ಟರೊಳಗೆ ಏನಾಯ್ತು, ಈ ಪಾರಣೆಯ ಸಮಯ ಮುಗಿತಾ ಬಂತು. ಅಂದ್ರೆ ಆ ಸಮಯದೊಳಗೆ ನಾವು ಇವಾಗ ಏಕಾದಶಿ ಉಪವಾಸವನ್ನ ಮಾಡ್ತೀವ, ಮಾರನೇ ದಿನ ಪಾರಣ ಸಮಯ ಇರುತ್ತೆ. ಪಾರಣ ಸಮಯ ಅಂದ್ರೆ ಆ ಸಮಯದೊಳಗೆ ನಾವು ಏಕಾದಶಿಯನ್ನ ಮುರಿಬೇಕು. ಅಂದ್ರೆ ಏನೋ ಒಂದು ಧಾನ್ಯವನ್ನ ಸ್ವೀಕಾರ ಮಾಡ್ಬೇಕು. ಇವಾಗ ಇವನಿಗೆ ಧರ್ಮ ಸಂಕಟ ಅಂಬರೀಷ ಮಹಾರಾಜನಿಗೆ. ಯಾಕೆ? ಅತಿಥಿ ಬಂದಿದ್ದಾನೆ.
ಇವಾಗ ಅತಿಥಿ ದೇವೋ ಭವ ಅಂತಾರೆ. ಅತಿಥಿ ದೇವೋ ಭವ ಅಂದ್ರೆ ಅತಿಥಿಯನ್ನ ನಾವು ದೇವರ ತರ ಅವ್ರನ್ನ ಗೌರವಿಸ್ಬೇಕು, ಅವ್ರ ಜೊತೆ ನಾವು ಅವ್ರಿಗೆ ಸೇವೆಯನ್ನ ಮಾಡಬೇಕು. ಸೊ ಈಗ ಅತಿಥಿಯ ಮುಂಚೆ ಅಂಬರೀಷ ಮಹಾರಾಜ ಆಹಾರವನ್ನು ಸ್ವೀಕಾರ ಮಾಡಂಗಿರ್ಲಿಲ್ಲ. ಮೊದಲು ಅವರಿಗೆ ಬಡಿಸ್ಬಿಟ್ಟು ಆಮೇಲೆ ಇವನು ಸ್ವೀಕಾರ ಮಾಡ್ಬೇಕಾಯ್ತು. ಆದ್ರೆ ಭರಣೆ ಸಮಯ ಹತ್ರ ಬರ್ತಾ ಇದೆ, ಗೊಂದಲದಲ್ಲಿ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟ ಅಂಬರೀಷ ಮಹಾರಾಜ. ಸರಿ, ಆಮೇಲೆ ಬಹಳ ವಿವೇಚನೆಯನ್ನ ಮಾಡಾದ್ಮೇಲೆ ನಿರ್ಧಾರ ಮಾಡ್ತಾನೆ, ಸರಿ ನಾನು ಒಂದೆರಡು ಡ್ರಾಪ್ ನೀರನ್ನ ಕುಡಿತೀನಿ. ಯಾಕೆ? ನೀರನ್ನ ಕುಡಿಯೋದು ಉಪವಾಸ ಮಾಡದಂಗೂ ಕೂಡ, ಉಪವಾಸವನ್ನು ಮುರಿದಂಗೂ ಕೂಡ ಎರಡೂ ಆಗತ್ತೆ. ನೀರು ಆ ತರ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಅಂಬರೀಷ ಮಹಾರಾಜನಿಗೆ ಗೊತ್ತಿತ್ತು. ಹಾಗಾಗಿ ಯೋಚನೆ ಮಾಡ್ತಾನೆ, ಸರಿ ನಾನು ಅವ್ರು ಬರೋಕ್ಕಿಂತ ಮುಂಚೆ ನಾನು ಬೇರೆ ಏನು ಪ್ರಸಾದವನ್ನು ತಗೊಳಕ್ಕಾಗಲ್ಲ, ಅರೆ ವ್ರತ ಭಂಗ ಆಗಬಾರ್ದು, ಹಾಗಾಗಿ ಆ ವ್ರತವನ್ನ ಸೂಕ್ತ ಸಮಯದಲ್ಲಿ ನಾನು ಅದನ್ನು ಮುರಿಬೇಕು ಅಂದ್ಬಿಟ್ಟು ಅವನೇನ್ ಮಾಡ್ತಾನೆ, ಒಂದೆರಡು ಡ್ರಾಪ್ ನೀರು ಹಾಕೋತಾನೆ ಬಾಯಿಗೆ. ಇವಾಗ ದುರ್ವಾಸ ಮುನಿ ಯೋಗಿ, ಅವನಿಗೆ ಈ ಸಿದ್ಧಿ ಇದ್ದಿದ್ರಿಂದ ಅವನಿಗೆ ಗೊತ್ತಾಯ್ತು ಅವನಿಗೆ ಗೊತ್ತಾಗತ್ತೆ ಏನು ಅಂದರೆ ಈ ಅಂಬರೀಷ ಏನೋ ತೊಗೊಂಡ್ಬಿಟ್ಟಿದ್ದಾನೆ. ಅಂಬರೀಷ ಏನು ತಗೊಂಡ? ಅಂಬರೀಷ 2 ಹನಿ ನೀರನ್ನು ತಗೊಂಡಿದ್ದು. ದುರ್ವಾಸ ಮುನಿಗೆ ಕೋಪ ಬಂದು ದುರ್ವಾಸ ಮುನಿ ಏನು ಮಾಡ್ದ, ಅಂಬರೀಷನಿಗೆ ಬೈತಾನೆ, ನೀನು ಎಂಥ ರಾಜ, ನಿನಗೆ ಅತಿಥಿ ಸತ್ಕಾರ ಗೊತ್ತಿಲ್ಲ, ನನಗೆ ಆಹಾರವನ್ನು ನೀನು ಬಡಿಸೋ ಮುಂಚೆ ನೀನೇ ಆಹಾರವನ್ನು ತಿಂದಿದ್ಯಾ, ಹಾಗಾಗಿ ನಾನು ನಿನ್ನನ್ನು ಕೊಲ್ಲೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತ. ಏನು ಮಾಡ್ದ ಪಾಪ ಅಂಬರೀಷ. ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಏನಾರು ಆದರೆ ಬಂದು, ಪ್ರಭು ನಾನು ಏನೂ ಮಾಡಲೇ ಇಲ್ಲ, ಅವ್ರು ಹಿಂಗನ್ಬಿಟ್ರು ಇಲ್ಲೇನೋ ಅನ್ನೋ ವಿಷಯನೇ ಇಲ್ಲ, ಇಲ್ಲಿ ಪ್ರಾಣ ಹೋಗೋ ವಿಷಯ ನೇರವಾಗಿ. ಅರೆ ಅಂಬರೀಷ ಏನು ಮಾಡ್ತಾನೆ, ಆಗ ದುರ್ವಾಸ ಮುನಿ ಒಂದು ದೊಡ್ಡ ದೈತ್ಯವನ್ನು ಸೃಷ್ಟಿ ಮಾಡ್ತಾನೆ, ಅದು ಆ ರಾಕ್ಷಸ ಅಸುರನನ್ನ. ಆಮೇಲೆ ಅಸುರ ಅಂಬರೀಷ ಮಹಾರಾಜನ ಹತ್ರ ಕೊಲ್ಲಕ್ಕೆ ಬರ್ತಾ ಇದ್ದಾನೆ. ನೀವು ಯೋಚನೆ ಮಾಡಿ, ಪಿಕ್ಚರ್ ಯಾವುದೋ ಭಯಾನಕವಾದ ಯಾವುದೋ ಒಂದು ಇದು ನಿಮ್ಮನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ. ಅಂಬರೀಷ ಮಹಾರಾಜ ಏನು ಮಾಡ್ದ, ಸುಮ್ಮನೆ ಕೈ ಮುಗ್ಕೊಂಡು ನಿಂತ್ಕೊಂಡಿದ್ದಾನೆ, ಭಗವಂತನ ಸ್ಮರಣೆಯಲ್ಲಿದ್ದಾನೆ. ಅವನ ಹೃದಯದಲ್ಲಿ ಏನು ಭಯ ಆಗಲಿಲ್ಲ, ಗೊಂದಲ ಆಗಲಿಲ್ಲ, ಏನೂ ಆಗಲಿಲ್ಲ, ಸುಮ್ಮನೆ ನಿಂತಿದ್ದಾನೆ. ಇವಾಗ ಈ ರೀತಿ ಹೇಗೆ ಅವರು ಆ ರೀತಿ ಮಾಡಕ್ ಸಾಧ್ಯ? ಯಾಕಂದ್ರೆ ಅವ್ರಿಗೆ ಭಗವಂತನಲ್ಲಿ ಸಂಪೂರ್ಣ ಶ್ರದ್ಧೆ ಇದೆ. ನಾನು ಬದುಕಿರ್ಬೇಕಂದ್ರೆ ಭಗವಂತ ನನ್ನ ನುಡಿಸ್ತಾನೆ, ನಾನು ಹೋಗ್ಬೇಕಂದ್ರೆ ಭಗವಂತನ ಇಚ್ಛೆ ಹೋಗ್ತೀನಿ, ಅಷ್ಟೇ ಅವ್ರಿಗೆ ಆಸಕ್ತಿ ಅವರ ದೇಹದ ಮೇಲೆ. ಯಾಕಂದ್ರೆ ನಾನು ಆತ್ಮ ಅಂತ ಗೊತ್ತು, ಶರೀರ ಇರೋ ತನಕ ಇರ್ತೀನಿ, ಭಗವಂತಗೆ ನಾನು ಈ ಶರೀರದಲ್ಲಿ ಇರಬಾರ್ದು ಅಂದ್ರೆ ಹೋಗ್ತೀನಿ, ಇರಬೇಕು ಅಂದ್ರೆ ಅವನೇ ರಕ್ಷಣೆ ಮಾಡ್ತಾನೆ. ಅವಾಗ ಏನಾಯ್ತು ಅಂದ್ರೆ, ಇದಕ್ಕಿಂತ ಮುಂಚೆ ಭಗವಂತನಿಗೆ ಎಲ್ಲ ಗೊತ್ತು. ಭಗವಂತ ಯಾವುದೋ ಕಾರಣದಿಂದ ತನ್ನ ಸುದರ್ಶನ ಚಕ್ರವನ್ನ ಅಂಬರೀಷ ಮಹಾರಾಜನ ರಕ್ಷಣೆಗಾಗಿ ಕಳಿಸ್ಬಿಟ್ಟಿದ್ದ ಭಗವಂತ ಆಗ್ಲೇ ಮುಂಚೆನೆ. ಸೊ ಆ ಒಂದು ಭಗವಂತನ ಆ ಸುದರ್ಶನ ಚಕ್ರ ಅಂಬರೀಷನ ರಕ್ಷಣೆ ಮಾಡೋದಕ್ಕೆ ಕಾಯ್ತಾ ಇದೆ. ಅವಾಗ ಏನಾಗತ್ತೆ, ಈ ರಾಕ್ಷಸ ಬರ್ತಾ ಇದ್ದಾನೆ, ಅಸುರ ಬರ್ತಾ ಇರೋದನ್ನ ನೋಡ್ತಾನೆ. ಸುದರ್ಶನ ಏನ್ ಮಾಡ್ತಾನೆ, ಅವಾಗ ಅಸುರನ್ನ ಸಂಹಾರ ಮಾಡ್ತಾನೆ. ಅಸುರನ್ನ ಸಂಹಾರ ಮಾಡಾದ್ಮೇಲೆ ಯಾರು ಅಸುರನನ್ನು ಸೃಷ್ಟಿ ಮಾಡಿದ್ನೋ ಅವನಿಂದೆ ಹೋಗೋದು. ಇದು ಶಾಸ್ತ್ರ. ನಾವ್ ಯಾವ್ದೋ ಇವಾಗ ದುಷ್ಟ ಶಕ್ತಿಗಳು ಮಾಡ್ತಾರಲ್ಲ, ತಂತ್ರ ಇವೆಲ್ಲ ಮಾಡ್ತಾರೆ, ಇದೆಲ್ಲ ಏನು ನಿಜಾನ ಅಂತ ಬಂದು ಕೇಳ್ತಾರೆ ಜನ. ಎಲ್ಲ ನಿಜ, ಎಲ್ಲ ತರ ದುಷ್ಟ ಶಕ್ತಿಗಳು ಇವೆ, ಎಲ್ಲ ತರ ಒಳ್ಳೆ ಶಕ್ತಿಗಳು ಇವೆ. ಈ ಮಾಟ ಮಂತ್ರ ಇವೆಲ್ಲ ಮಾಡ್ತಾರಲ್ಲ, ದುಷ್ಟ ಶಕ್ತಿಗಳು. ಇವಾಗ ಆ ದುಷ್ಟ ಶಕ್ತಿ, ಇವಾಗ ಉದಾಹರಣೆಗೆ ಯಾರು ಭಕ್ತರ ಮೇಲೆ ಪ್ರಯೋಗ ಮಾಡಿದ್ರೆ ದುಷ್ಟ ಶಕ್ತಿ ಏನಾಗತ್ತೆ, ಆ ದುಷ್ಟ ಶಕ್ತಿ ನಾಶ ಆಗತ್ತೆ. ಆಮೇಲೆ ಯಾರು ಕಳ್ಸಿದಾನೋ ಅವನು ನಾಶ ಆಗ್ತಾನೆ. ಸೊ ಅಂಬರೀಷ ಮಹಾರಾಜನಿಗೆ ಈ ದುರ್ವಾಸ ಮುನಿ ಸೃಷ್ಟಿ ಮಾಡಿದ ಆ ಶಕ್ತಿಯನ್ನ ಸುದರ್ಶನ ಸಂಹಾರ ಮಾಡಿಬಿಟ್ಟು ಅಂಬರೀಷನ ಹಿಂದೆ ಅಟ್ಟಿಸ್ಕೊಂಡು ಬರುತ್ತೆ. ದೊಡ್ಡ ಮುನಿ ಏನೋ ಸೃಷ್ಟಿ ಮಾಡ್ಬಿಟ್ಟ, ಆದ್ರೆ ಸುದರ್ಶನದ ಮುಂದೆ ಏನೋ ಅವನ ಶಕ್ತಿ. ಸೊ ಏನ್ ಮಾಡ್ತಾನ, ಅವನು ಓಡ್ತಾನ ಅಲ್ಲಿಂದ. ಸುದರ್ಶನ ಚಕ್ರ ಹಿಂದೆ ಅಟ್ಟಿಸ್ಕೊಂಡು ಬರ್ತಾ ಇದೆ, ಇವನು ಮುಂದೆ ಮುಂದೆ ಓಡ್ತಾ ಇದ್ದಾನೆ. ಸರಿ, ಬ್ರಹ್ಮನ ಹತ್ರ ಹೋಗ್ತಾನೆ. ಬ್ರಹ್ಮ, ದಯವಿಟ್ಟು ನಾನು ಕಾಪಾಡಪ್ಪ, ಭಗವಂತನ ಸುದರ್ಶನ ನನ್ನ ಹಿಂದೆ ಬೆನ್ನಟ್ಟಿದೆ. ಬ್ರಹ್ಮ ಹೇಳ್ತಾನೆ, ಅಪ್ಪ ನಾನೇನಪ್ಪ ಮಾಡೋಕ್ಕಾಗತ್ತೆ, ಭಗವಂತನ ಸುದರ್ಶನ ನಾನು ನಿನ್ನ ಅದರಿಂದ ಹೇಗೆ ತಪ್ಪಿಸ್ಲಿ? ಇಲ್ಲ ನೀನು ಶಿವನ ಹತ್ರ ಹೋಗಿ ಕೇಳು, ಅವನ ಹತ್ರ ಅವನಿಗೆ ಏನಾದ್ರು ಮಾರ್ಗ ಇರ್ಬೋದು, ನನ್ನ ಕೈನಲ್ಲಂತೂ ಏನು ಮಾಡೋಕ್ಕಾಗಲ್ಲ. ಸರಿ, ಓಡ್ತಾನೆ ಇವನು ಅಲ್ಲಿಂದ. ಶಿವಲೋಕಕ್ಕೆ ಹೋಗ್ತಾನೆ. ಶಿವನ ಹತ್ರ ಕೇಳ್ತಾನೆ, ಅಪ್ಪ ಶಿವ, ನೀನ್ ನನ್ನನ್ನು ಕಾಪಾಡಪ್ಪ. ಯಾಕೆ ದುರ್ವಾಸ ಮುನಿ ಶಿವನ ಅಂಶ. ಸರಿ, ಶಿವನ ಹತ್ರ ಹೋಗಿ ಕೇಳ್ತಾನೆ, ದಯವಿಟ್ಟು ನನ್ನನ್ನು ರಕ್ಷಿಸು. ಶಿವ ಹೇಳ್ತಾನೆ, ಅಯ್ಯೋ ಭಗವಂತನ ಸುದರ್ಶನ ನಾನು ಆ ರೀತಿ ಅಗೌರವಿಸಕ್ಕೆ ಆಗೋದಿಲ್ಲ,
ಇನ್ನು ದಯವಿಟ್ಟು ವಿಷ್ಣು ಹತ್ರನೇ ಹೋಗಿ ಕೇಳೋ, ಅವನೇ ನಿನಗೆ ಏನಾದ್ರು ಮಾರ್ಗ ಕೊಡ್ತಾನೆ. ಸರಿ, ಅವನು ಇಲ್ಲಿಂದ ವಿಷ್ಣು ಹತ್ರ ಹೋಗ್ತಾನೆ. ವಿಷ್ಣು ಹತ್ರ ಹೋಗಿ, ಅಬ್ಬಾ ಭಗವಂತ, ನಿನ್ನ ಸುದರ್ಶನ ನನ್ನ ಹಿಂದೆ ಬಂದಿದೆ. ಸರಿ, ಬ್ರಹ್ಮ ಹೇಳ್ದ ವಿಷ್ಣುವಿನ ಸುದರ್ಶನ, ಶಿವ ಹೇಳ್ದ ವಿಷ್ಣುವಿನ ಸುದರ್ಶನ. ಸರಿ, ವಿಷ್ಣು ಹತ್ರ ಬಂದ. ವಿಷ್ಣು, ನಿನ್ನ ಸುದರ್ಶನ ಅಪ್ಪ, ದಯವಿಟ್ಟು ನನ್ನ ಕಾಪಾಡು. ಅಯ್ಯೋ, ವಿಷ್ಣು ಹೇಳ್ತಾನೆ, ಅಹಂ ಭಕ್ತ ಪರಾಧೀನ, ನಾನು ನನ್ನ ಭಕ್ತನ ಅಧೀನದಲ್ಲಿದ್ದೀನಿ, ನಾನೇನು ಮಾಡಕ್ಕಾಗಲ್ಲ. ನೀನ್ ದಯವಿಟ್ಟು ನನ್ನ ಭಕ್ತನ ಹತ್ರ ಹೋಗಿ ಕೇಳು, ಅವನು ಕ್ಷಮಿಸಿದ್ರೆ ನೀನು ಬದುಕ್ದಂಗೆ. ವಿಷ್ಣುನು ಕೈ ಎತ್ಬಿಟ್ಟ. ಇವಾಗ ಏನ್ ಮಾಡ್ತಾನೆ ದೂರ್ವಾಸ? ವಾಪಸ್ ತಿರ್ಗಾ ಓಡ್ ಬರ್ತಾನೆ ಅಂಬರೀಷನ ಹತ್ರ ಬಂದ್ರು. ಅಂಬರೀಷನ ಕಾಲಿಗೆ ಬೀಳಕ್ ಹೋಗ್ತಾ ಇದ್ದಾನೆ. ಅಂಬರೀಷ್ ಹೇಳ್ತಾನೆ, ಅಯ್ಯೋ ಸ್ವಾಮಿ, ನೀವು ಇಂಥದ್ದು ಹಿರಿಯರು, ನೀವು ದೊಡ್ಡವರು, ನೀವ್ಯಾಕೆ ನನ್ನ ಕಾಲಿಗೆ ಬೀಳ್ತಾ ಇದ್ದೀರಾ? 2 ಕ್ಷಣ, ಇಷ್ಟು ಸಮಯ, ಇಷ್ಟು ಆಳದೊಳಗೆ 1 ವರ್ಷ ಆಗಿತ್ತು. 1 ವರ್ಷ ಇವನು ಇಲ್ಲೆಲ್ಲ ಫುಲ್ ವರ್ಲ್ಡ್ ಟೂರ್ ಹಾಕೊಂಡು ಬರೋ ಅಷ್ಟೊತ್ತಿಗೆ ದೂರ್ವಾಸ 1 ವರ್ಷ ಆಗಿತ್ತು. ಅಂಬರೀಷ ಇನ್ನೂ ಅಲ್ಲೇ ನಿಂತಿದ್ದಾನೆ, ಅವನೇನು ತಿಂದಿಲ್ಲ, ಇನ್ನೂ ಕಾಯ್ತಾ ಇದ್ದಾನೆ ಅತಿಥಿ ಬರೋದಕ್ಕೆ. ನಾವಿದ್ರೆ ಬಂದ್ರಾ ಬಿಡಿ ಕಾಲ್ಗೆ, ನಿಮ್ಮಿಂದ ನಾನು 1 ವರ್ಷ ಕಾಯ್ತಾ ಇದ್ದೀನಿ ನೋಡಿ, ಊಟನೂ ಇಲ್ಲದೆ. ಅಂಬರೀಷ ಆದಿತ್ತು ಏನೂ ಹೇಳಿಲ್ಲ. ಅಂಬರೀಷ ಪ್ರಾರ್ಥನೆ ಮಾಡ್ತಾನೆ, ಅಯ್ಯೋ ಸ್ವಾಮಿ, ನೀವು ನನಗಿಂತ ಹಿರಿಯರು, ದಯವಿಟ್ಟು ನನ್ನ ಕಾಲಿಗೆ ಬೀಳ್ಬೇಡಿ. ದೂರ್ವಾಸ ಹೇಳ್ತಾರೆ, ಅಯ್ಯೋ ಬಾ ನೋಡು ಅಂಬರೀಷ, ಈ ಸಂಪೂರ್ಣ ತ್ರಿಲೋಕಗಳಲ್ಲಿ ಹೋಗ್ಬಿಟ್ಟಿದ್ದೀನಿ, ತ್ರಿಮೂರ್ತಿಗಳನ್ನ ಕೇಳಿದ್ದೀನಿ, ಯಾರಲ್ಲೂ ಏನು ಪರಿಹಾರ ಇಲ್ಲ. ಅವ್ರು ಹೇಳ್ತಾ ಇದಾರೆ, ವಿಷ್ಣುನು ಹೇಳ್ಬಿಟ್ಟ ನಿನ್ನ ಪಾದಕ್ಕೆ ಬೀಳ್ಬೇಕು ಅಂತ, ಹಾಗಾಗಿ ನಿನ್ನ ಪಾದಕ್ಕೆ ಬೀಳಕ್ ಬಂದಿದ್ದೀನಿ. ನೋಡಿ, ಒಬ್ಬ ಭಕ್ತ, ಇನ್ನೊಬ್ಬ ದೊಡ್ಡ ಮುನಿ. ಈ ಭಕ್ತನಿಗೆ ಜೀವದ ಮೇಲೆ ಯಾವ ಆಸೆ ಅಂಟು ಇಲ್ಲ. ಅವನು ಬೇಕಾದ್ರೆ ಇರ್ತೀನಿ, ಬಿಟ್ರೆ ಬಿಡ್ತೀನಿ ಅಂತ ಇದ್ದಾನೆ. ಇಲ್ಲಿ ಮುನಿ ಜೀವ ಭಯ, ಪ್ರಾಣ ಹೋಗ್ಬಿಟ್ರೆ ಅಂದ್ಬಿಟ್ಟು ಊರೆಲ್ಲ ಸುತ್ಕೊಂಡು ಬಂದು ಮತ್ತೆ ಯಾರಿಗೆ ಅಗೌರವ ತೋರಿದ್ನೋ, ಯಾರನ್ನ ಕೊಲ್ಲೋದಕ್ಕೆ ಹೊರಟಿದ್ನೋ ಅವನ ಕಾಲಿಗೆ ಬೀಳ್ತಾ ಇದ್ದಾನೆ. ಅರೆ ಅಂಬರೀಷ ಮಹಾರಾಜನ ಹೇಳ್ತಾನೆ, ಇಲ್ಲ 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 ಬೇಡ, ನೀವು ಕಾಲಿಗೆ ಬೀಳ್ಬೇಡಿ ಅಂದ್ಬಿಟ್ಟು ಅವನು ಅದ್ಭುತವಾದ ಪ್ರಾರ್ಥನೆಗಳನ್ನ ಸುದರ್ಶನ ಚಕ್ರಕ್ಕೆ ಅರ್ಪಣೆ ಮಾಡ್ತಾನೆ. ಭಾಗವತದಲ್ಲಿ ಇದರ ವರ್ಣನೆ ಇದೆ. ಪ್ರಾರ್ಥನೆ ಮಾಡಿ ಹೇಳ್ತಾನೆ, ಸುದರ್ಶನ, ದಯವಿಟ್ಟು ಇವರನ್ನು ಕ್ಷಮಿಸ್ಬಿಡು. ಇಂತಹ ಅದ್ಭುತವಾದ ವರ್ಣನೆಗಳು ಇವೆ ಭಾಗವತದಲ್ಲಿ. ಇವನ್ನೆಲ್ಲ ನಾವು ಶ್ರವಣ ಮಾಡಿದಾಗ ನಮಗೆ ಏನು ಗೊತ್ತಾಗತ್ತೆ? ಮೊದಲು ಭಗವಂತನ ಭಕ್ತನ ಮೇಲೆ ಪ್ರೀತಿ. ಭಗವಂತನಿಗೆ ಎಷ್ಟು ಪ್ರೀತಿ ಇದೆ ಭಕ್ತನ ಮೇಲೆ. ಭಕ್ತ ಏನು ಕರೀಲೂ ಬೇಕಾಗಿಲ್ಲ, ಕೂಗ್ಲೂ ಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಯಾಕೆ? ಕೃಷ್ಣನಿಗೆಲ್ಲ ಗೊತ್ತು. ಸೊ ಅವನೇ ನೋಡ್ಕೋತಾನೆ. ಯೋಗಕ್ಷೇಮ ಮಹಾಮ್ಯಂ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾನೆ, ಅನನ್ಯಾ ಚಿಂತಯಂತೋಮ ಯೇ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ಮಹಾಮ್ಯಂ. ಅನನ್ಯಾಸ್ ಇದೇ ರೀತಿ ಮಚ್ಚಿತ್ತ ಮದ್ಗತ ಪ್ರಾಣ, ಅವರ ಮನಸ್ಸು ಸತತವಾಗಿ ನನ್ನಲ್ಲೇ ತೊಡಗಿದೆ, ನನ್ನ ಸೇವೆಯಲ್ಲಿ ತೊಡಗಿರುವಂಥವ್ರಿಗೆ ನಾನು ಯೋಗಕ್ಷೇಮಂ ವಹಾಮ್ಯಹಂ. ಅವರ ಜೀವನದಲ್ಲಿ ಏನಿಲ್ವೋ ಕೊಡ್ತೀನಿ, ಏನಿದೆಯೋ ಸಂರಕ್ಷಿಸ್ತೀನಿ. ಹಾಗಾಗಿ ನಾವು ಯಾರ ಮುಂದೆ ನಿಂತ್ಕೊಂಡು ಏನು ಕೇಳೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಶುದ್ಧ ಭಕ್ತರಾಗಬೇಕು ಅಷ್ಟೇ. ಏನು ಕೇಳದೇ ಇದ್ರೆ ಎಲ್ಲ ಸಿಗುತ್ತೆ, ಏನು ಸಿಗ್ಬೇಕೋ ಸಿಗುತ್ತೆ. ಕೇಳ್ತಾ ಇದ್ರೆ ಸುಮ್ಮನೆ ದುಃಖದಲ್ಲಿ ಓಡಾಡ್ತಾ ಇರ್ಬೋದು ಅಷ್ಟೇ. ಪುನರಪಿ ಜನನ ಪುನರಪಿ ಮರಣ ಪುನರಪಿ ಜನನಿ ಜಠರೇಶನ. ಸೊ ಹೀಗೆ ನಮಗೆ ಗೊತ್ತಾಗುತ್ತೆ ಭಾಗವತದಲ್ಲಿ ಹೋದ್ರೆ, ಓ ಕೃಷ್ಣ ಭಗವದ್ಗೀತೆಯಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಅಂದ್ರೆ ಏನರ್ಥ? ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಅಂದ್ರೇನು? ಎಲ್ಲಾ ತರ ಸನ್ನಿವೇಶಗಳಲ್ಲೂ ಭಗವಂತ ನಮ್ಮ ಹಿಂದೆ ಇದ್ದಾನೆ, ನಮ್ಮನ್ನು ರಕ್ಷಿಸ್ತಾನೆ. ಅದಕ್ಕೆ ಪ್ರೂಫ್ ಏನು? ಭಾಗವತ. ಭಗವದ್ಗೀತೆಯಲ್ಲಿ ನಾವು ಏನು ಓದಿದೀವೋ ಅದೆಲ್ಲದಕ್ಕೂ ಪ್ರೂಫು ಭಾಗವತ. ಸೊ ಭಕ್ತರು ಏನ್ ಮಾಡ್ತಾರೆ? ಇದನ್ನ ಹೋದ ತಕ್ಷಣ ಉತ್ಸಾಹ, ಕೃಷ್ಣ ಎಷ್ಟು ಪ್ರೀತಿ ತೋರ್ತಾನೆ ಗೊತ್ತಾ ಭಕ್ತರಿಗೆ ಅಂದ್ಬಿಟ್ಟು ಅಂಬರೀಷ ಮಹಾರಾಜನ ಕಥೆ ಹೇಳ್ತಾರೆ, ಪ್ರಹ್ಲಾದ ಮಹಾರಾಜನ ಕೇಳಿದ ಕಥೆ ಹೇಳ್ತಾರೆ. ಪರೀಕ್ಷಿತ ಮಹಾರಾಜ ತಾಯಿಯ ಗರ್ಭದಲ್ಲಿ ಸಾಯೋ ಪರಿಸ್ಥಿತಿ, ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ಬಿಟ್ಟಿದ್ದಾನೆ. ಬ್ರಹ್ಮಾಸ್ತ್ರ ಏನು ಇವತ್ತಿನ ತರ ನ್ಯೂಕ್ಲಿಯರ್ ಬಾಂಬ್, ಆಟಮ್ ಬಾಂಬ್ ಅಲ್ಲ. ಬ್ರಹ್ಮಾಸ್ತ್ರ ಮಂತ್ರದಿಂದ ಉದ್ಭವ ಆಗಿರುವಂತ ಅಸ್ತ್ರ. ಅದು ಯಾವ ವ್ಯಕ್ತಿಯ ಮೇಲೆ ಅದನ್ನ ನಿರ್ದೇಶಿಸ್ತಾರೋ ಆ ವ್ಯಕ್ತಿಗೆ ಹೋಗುತ್ತೆ. ಅದು ಇಲ್ಲಿ ಅಲ್ಲಿ ತಪ್ಪು ದಿಕ್ಕಿನಲ್ಲಿ ಹೋಗಲ್ಲ. ಅದು ತನ್ನ ಧ್ಯೇಯವನ್ನ ಬಿಡೋದಿಲ್ಲ. ಆ ವ್ಯಕ್ತಿ ಅಥವಾ ವಸ್ತು ಏನಿದೆಯೋ ಅದು ನಾಶ ಆಗೋ ತನಕ ಅದು ಬಿಡೋದಿಲ್ಲ. ಇವಾಗ ಅಂತ ಅಸ್ತ್ರವನ್ನ ಅಶ್ವತ್ಥಾಮ ಏನು ಮಾಡ್ದ? ಉತ್ತರೆ ಯಾರು? ಅಭಿಮನ್ಯುವಿನ ಪತ್ನಿ. ಅವಳ ಗರ್ಭದಲ್ಲಿ ಅಭಿಮನ್ಯುವಿನ ಮಗ ಇದ್ದ. ಆ ಮಗ ಅವನು ಪಾಂಡವರ ಕೊನೆಯ ಒಂದು ಕೂಸು, ಒಂದು ಆ ಇದರಲ್ಲಿ ಇರುವಂತ ಕೊನೆ ಪಾಂಡವ. ಅವನು ಪಾಂಡು ವಂಶ ಉಳಿಸೋವನು. ಹಾಗಾಗಿ ಅಶ್ವತ್ಥಾಮ ಏನ್ ಮಾಡ್ತಾನೆ?
ಹಲವಾರು ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ. 5 ಪಾಂಡವರನ್ನು ನಾಶ ಮಾಡಬೇಕು, ಉತ್ತರೆಯ ಗರ್ಭದಲ್ಲಿರೋ ಆ ಮೊಮ್ಮಗನನ್ನು ನಾಶ ಮಾಡಿ ಅವರ ಕುಲವನ್ನ ಸರ್ವನಾಶ ಮಾಡೋ ಉದ್ದೇಶದಿಂದ ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಆದ್ರೆ ಏನಾಗತ್ತೆ, ಉತ್ತರೆ ಕೃಷ್ಣನ ಹತ್ರ ಬಂದು ಓಡ ಬರ್ತಾಳೆ. ಕೃಷ್ಣ ಕೃಷ್ಣ ಮಹಾಬಾಹೋ, ಮಹಾಯೋಗಿ, ನೀನ್ ಜಗತ್ಪತಿ, ನೀನು ಎಲ್ಲರನ್ನೂ ರಕ್ಷಿಸೋನು, ಎಲ್ಲಾ ಶಕ್ತಿಗಳು ನಿನ್ನಲ್ಲಿದೆ. ಆಮೇಲೆ ಉತ್ತರೆ ಪ್ರಾರ್ಥನೆ ಮಾಡ್ತಾಳೆ, ನನ್ನನ್ನು ರಕ್ಷಿಸದೇ ಇದ್ರು ಪರವಾಗಿಲ್ಲ ಕೃಷ್ಣ, ನಿನಗೆ ಇಚ್ಛೆ ಇದ್ರೆ ನನ್ನ ಗರ್ಭದಲ್ಲಿರೋ ಮಗುವನ್ನ ರಕ್ಷಿಸು. ಇದು ಅವಳ ಪ್ರಾರ್ಥನೆ. ನನ್ನನ್ನು ರಕ್ಷಿಸು ಅಂತ ಕೇಳಿಲ್ಲ ಅವಳು, ನನ್ನನ್ನು ರಕ್ಷಿಸದೇ ಇದ್ರು ಪರವಾಗಿಲ್ಲ, ನನ್ನ ಗರ್ಭದಲ್ಲಿರೋ ಮಗುವನ್ನ ರಕ್ಷಿಸು. ಭಗವಂತ ಏನು ಮಾಡ್ದ, ಅವಳನ್ನು ರಕ್ಷಿಸ್ತಾನೆ, ಮಗುವನ್ನು ರಕ್ಷಿಸ್ತಾನೆ. ಆ ಮಗುವಿನ ಆ ತಾಯಿಯ ಗರ್ಭದಲ್ಲಿ ಭಗವಂತ ಪ್ರವೇಶ ಮಾಡಿ ತನ್ನ ಸುದರ್ಶನದಿಂದ ಆ ಬ್ರಹ್ಮಾಸ್ತ್ರವನ್ನು ನಾಶ ಮಾಡ್ತಾನೆ. ಸೊ ಹೀಗೆ ನಾವು ಭಾಗವತವನ್ನು ಓದ್ತಾ ಇದ್ರೆ ನಮಗೆ ಅನ್ಸುತ್ತೆ, ಅಯ್ಯೋ ನನಗೆ ಯಾಕೆ ಕೃಷ್ಣನ ಮೇಲೆ ನಂಬಿಕೆನೇ ಇಲ್ಲ, ಇಷ್ಟೊಂದು ಜನ ಭಕ್ತರಿದ್ದಾರೆ, ಇಷ್ಟೊಂದು ದೊಡ್ಡ ದೊಡ್ಡ ಆಪತ್ತುಗಳಲ್ಲಿ ಸಿಕ್ಕೋ, ನಮ್ದೇನೋ ಚಿಕ್ಕ ಪುಟ್ಟ ತೊಂದರೆ ಇದ್ರೆ ಬಂದು ನಿಂತ್ಕೊಂಡ್ಬಿಡ್ತೀವಿ ಭಗವಂತ ಮುಂದೆ. ಅಪ್ಪ ನನ್ನ ಜೀವನದಲ್ಲಿ ಕೃಷ್ಣ ಅಂತ ನಂಗೆಲ್ಲ ಗೊತ್ತಪ್ಪ. ಇಲ್ಲ ನಿಂಗೆ ಗೊತ್ತಿಲ್ಲ ಕೃಷ್ಣ, ಸೊಲ್ಯೂಷನ್ ನಾನೇ ಕೊಟ್ಬಿಡ್ತೀನಿ, ನೀನು ಸುಮ್ಮನೆ ಮಾಡು ಅಷ್ಟೇ ನಿನ್ನ ಕೆಲಸ. ಯಾಕೆ, ಕೃಷ್ಣನಿಗೆ ಏನಾದ್ರು ಸ್ವಲ್ಪ ಬುದ್ಧಿ ಕಡಿಮೆ ಆಗೋಗಿದೆಯೇನೋ, ನಾನೇ ಅವನಿಗಿಂತ ಬುದ್ಧಿವಂತ? ಇದು ನಮ್ಮ ಶ್ರದ್ಧೆ ಕೃಷ್ಣನ ಮೇಲೆ. ಆದರೆ ಶುದ್ಧ ಭಕ್ತರು ಈ ರೀತಿ ಮಾಡಲ್ಲ. ಶುದ್ಧ ಭಕ್ತರಿಗೆ ಗೊತ್ತು ಕೃಷ್ಣನ ಸ್ಥಾನ ಏನು, ಅವನಿಗೆ ಎಲ್ಲವೂ ಗೊತ್ತು, ಪರಿಹಾರವೂ ಗೊತ್ತು, ಯಾವಾಗ ಮಾಡಬೇಕು ಅಂತಾನು ಗೊತ್ತು, ಏನು ಮಾಡಬೇಕು ಅಂತಾನು ಗೊತ್ತು. ನಾನು ಯಾಕೆ ಅವನ ಹಿಂದೆ ಹೋಗ್ಬಿಡ್ಲಿ, ಅವನಿಗೆ ಗೊತ್ತು ನಾನು ಅವನ ಮೇಲೆ ಅವಲಂಬಿತನಾಗಿದ್ದೀನಿ, ಅಷ್ಟೇ ಸಾಕು. ಇವಾಗ ಚಿಕ್ಕ ಮಕ್ಕಳು ಇರ್ತಾರೆ, ಮಕ್ಕಳು ತಂದೆ ತಾಯಿಯ ಹತ್ರ ಬಂದ್ಬಿಟ್ಟು ಏನೋ ಕಷ್ಟ ಇದೆ ಅಮ್ಮ, ಹಿಂಗಾಯ್ತು ಹಂಗಾಯ್ತು ಹೇಳ್ಬಿಟ್ಟು ಓಡಾಡಕ್ಬಿಡ್ತಾರೆ. ಯಾಕೆ ಹೇಳಬೇಕು, ನಾವು ಸರ್ವಜ್ಞರಲ್ಲ, ಹಾಗಾಗಿ ನಮ್ಮ ಹತ್ರ ಬಂದು ಹೇಳಬೇಕು. ಆದರೆ ಹೇಳಾದ್ಮೇಲೆ ಆ ಮಗು ಕಾಯುತ್ತಾ, ಅಪ್ಪ ಏನು ಸೊಲ್ಯೂಷನ್ ನೀವು ಇದಕ್ಕೆ? ಇಲ್ಲ ಇದು ಸರಿ ಇಲ್ಲ, ಹಿಂಗೆ ಮಾಡಿ ನೀವು ಅಂತ ಹೇಳುತ್ತೆ ಮಗು. ಸುಮ್ಮನೆ ತೊಂದರೆ ಏನಿದು ಹೇಳತ್ತೆ, ಹೊಡೋಗ್ತಾ ಇರತ್ತೆ. ಯಾರ ತಲೆನೋವು ಇವಾಗ? ತಂದೆ ತಾಯಿಯರ ತಲೆನೋವು. ಭಗವಂತನಿಗೆ ತಲೆನೋವಿಲ್ಲ, ಅರೆ ಭಗವಂತ ಆ ತಂದೆ ತಾಯಿ ಅವನಿಗೆ, ಅವನ ಸರ್ವಜ್ಞನೂ ಕೂಡ, ಅವನಿಗೆ ಎಲ್ಲವೂ ತಿಳಿಯುತ್ತೆ, ಜೊತೆಗೆ ಏನು ಮಾಡಬೇಕು ಅದಕ್ಕೆ ಮಾಡೋ ಸಾಮರ್ಥ್ಯನೂ ಇದೆ, ಶಕ್ತಿನೂ ಇದೆ, ಅಧಿಕಾರನೂ ಇದೆ, ಎಲ್ಲವೂ ಇದೆ. ಇನ್ನು ಯಾಕೆ ನಮಗೆ ಭಗವಂತನ ಮೇಲೆ ನಂಬಿಕೆ ಇಲ್ಲ? ಯಾಕೆ ನಾವು ಶುದ್ಧ ಭಕ್ತಿಯನ್ನು ಮಾಡಲ್ಲ? ಯಾಕೆ ಈ ಶ್ಲೋಕದಲ್ಲಿ ಅದೇ ಹೇಳ್ತಾ ಇರೋದು, ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ತುಷ್ಯಂತಿ ಅಂದ್ರೆ ಏನು? ಸಂತುಷ್ಟರಾಗಿ ಹೋಗ್ತಾರೆ ಜೀವನದಲ್ಲಿ, ಇನ್ನೇನು ಬೇಡ, ಭಗವಂತ ಏನು ಕೊಡ್ತಾನೋ ಕೊಡಿ. ತುಷ್ಯಂತಿ ಚ ರಮಂತಿ ಚ. ರಮಂತಿ ಅಂದ್ರೆ ಆನಂದವನ್ನ ಅನುಭವಿಸ್ತಾರೆ. ಇವಾಗ ನಾನು ಈ ಕಥೆಯನ್ನ ಹೇಳಿದೆ, ನಿಮಗೆ ಸಂತೋಷ ಆಯ್ತೋ ಇಲ್ವೋ? ಅಂಬರೀಷನ ಸ್ಥಾನವನ್ನ ಕೇಳಿ, ಸ್ನಾನದ ಬಗ್ಗೆ ಕೇಳಿ, ಹೇಗೆ ಭಗವಂತ ಅವನಿಗೆ ಪ್ರೀತಿಯನ್ನ ತೋರ್ತಾ ಇದ್ದಾನೆ ಅಂತ ಕೇಳಿ ಸಂತೋಷ ಆಯ್ತೋ ಇಲ್ವೋ? ಇಷ್ಟೇ ಜೀವನ ನಮ್ದು. ಈ ಭೌತಿಕ ವಸ್ತುಗಳ ಹಿಂದೆ ಓಡೋದ್ರಿಂದ ನಮಗೆ ಈ ಸಂತೋಷ ಸಿಗಲ್ಲ. ಎಷ್ಟು ಖರ್ಚು ಮಾಡಿದ್ರಿ ಈ ಸಂತೋಷಕ್ಕೆ ನೀವು? 0. ಇದು ನಿಜವಾದ ಜೀವನ, ಇದು ನಿಜವಾದ ಜೀವನ. ಈ ವಸ್ತು, ಆ ಸ್ಥಾನ, ಈ ಸ್ಥಾನ, ಈ ಮಾನ, ಆ ಮಾನ, ಅದರಿಂದ ಓಡಿದ್ರೆ ಏನು ಸಿಗಲ್ಲ ನಮಗೆ. ಓಡ್ಬೇಕಾ ಯಾರಾದ್ರೂ ಹಿಂದೆ? ಯಾರಿಂದೆ ಓಡಬೇಕು? ಅವನಿಂದೆ ಓಡಿ, ಕೃಷ್ಣನಿಂದೆ ಓಡಿ. ಅದಕ್ಕೆ ಕೃಷ್ಣ ತನ್ನನ್ನ ತಾನು ಭಾಗವತದ ರೂಪದಲ್ಲಿ, ಕೃಷ್ಣನ ಅವತಾರ ಭಾಗವತ ಕೃಷ್ಣನ ಅವತಾರ. ಕಲಿಯುಗದಲ್ಲಿ ಕೃಷ್ಣ ಅರ್ಚಾ ವಿಗ್ರಹ ಅಂದ್ರೆ ದೇವರ ಒಂದು ವಿಗ್ರಹವನ್ನ ಪ್ರವೇಶ ಮಾಡ್ತಾನೆ. ಇವಾಗ ಎಷ್ಟೊಂದು ಜನ ನಮ್ಮನ್ನು ಕೇಳ್ತಾರೆ, ನಿಮ್ಮ ದೇವಸ್ಥಾನದಲ್ಲಿ ನೀವು ವಿಗ್ರಹನೇ ಇಟ್ಟಿಲ್ವಲ್ಲ, ನೀವು ಯಾಕೆ ಫೋಟೋ ಪೂಜೆ ಮಾಡ್ತಾ ಇದ್ದೀರಾ? ವಿಗ್ರಹಕ್ಕೂ ಫೋಟೋಗೂ ಏನೂ ವ್ಯತ್ಯಾಸ ಇಲ್ಲ. ಭಗವಂತ ಇಲ್ಲೂ ನೆಲೆಸಿದ್ದಾನೆ, ಅವನು ಆ ವಿಗ್ರಹದಲ್ಲೂ ನೆಲೆಸಿದ್ದಾನೆ. ಯಾಕಂದ್ರೆ ಶಾಸ್ತ್ರದಲ್ಲಿ ಹೇಳಿದ್ದಾನೆ, ನನ್ನ ಚಿತ್ರದಲ್ಲೂ ಕೂಡ ನಾನು ನೆಲೆಸಿದ್ದೀನಿ ಅಂತ. ನಂಬಿಕೆ ಇರಬೇಕು, ನಮಗೆ ನಂಬಿಕೆ ಇದೆ ಕೃಷ್ಣ ಇದ್ದಾನೆ ಇಲ್ಲಿ ಅಂತ. ಅದಕ್ಕೆ ಇಲ್ಲಿ ಬಂದವರು ಬಹಳ ಜನ ಹೇಳ್ತಾರೆ, ನಮ್ಗಿಲ್ಲಿ ಏನೋ ಒಂದು ಭಕ್ತಿಯ ಅನುಭವ ಆಗತ್ತೆ ಅಂತಾರೆ. ಯಾಕೆ ಭಕ್ತಿ ಅನುಭವ ಆಗುತ್ತೆ? ಯಾಕಂದ್ರೆ ನಾವು ಆ ಶ್ರದ್ಧೆಯಿಂದ ಇಲ್ಲಿ ಭಕ್ತಿ ಸೇವೆಯನ್ನ ಮಾಡ್ತಾ ಇದ್ದೀವಿ. ಕೃಷ್ಣ ಇದ್ದಾನೆ. ಪ್ರಭುಗಳು 2:15 ಬೆಳಗ್ಗೆ ಎದ್ದು ಬರ್ತಾರೆ ಮಂಗಳಾರತಿ ಸಿದ್ಧ ಮಾಡಕ್ಕೆ. ಯಾಕೆ ಪ್ರಭು, ತಲೆ ಸರಿ ಇಲ್ವಾ ನಿಮ್ಗೆ? ಬೇರೆ ಕೆಲಸ ಇಲ್ವಾ? ಯಾಕೆ? ಯಾಕಂದ್ರೆ ಕೃಷ್ಣನಿಗೆ ಬೆಳಗ್ಗೆ ಮಂಗಳಾರತಿ ಮಾಡಬೇಕು, ಕೃಷ್ಣನ ಆರತಿ ಮಾಡಬೇಕು, ಕೃಷ್ಣನ ಆರಾಧನೆಯನ್ನ ಮಾಡಬೇಕು. ಇದು ಭಕ್ತಿ. ಈ ರೀತಿಯಿಂದ ಪ್ರೀತಿಯಿಂದ ನಾವು ಭಗವಂತನಿಗೆ ಭಕ್ತಿ ಮಾಡ್ತಾ ಇದ್ರೆ ಕೃಷ್ಣ ಯಾಕೆ ನಮಗೆ ನಮ್ಮ ಜೀವನವನ್ನ ನೋಡ್ಕೊಳ್ಳಲ್ಲ?
ಸರಳವಾದ ತರ್ಕ, ಇದರಲ್ಲಿ ಏನು ಜಾಸ್ತಿ ತಲೆ ಹೋಗುವಂಥ ವಿಷಯನೇ ಅಲ್ಲ. ಸೊ ಕೃಷ್ಣ ವಿಗ್ರಹ ರೂಪದಲ್ಲಿದ್ದಾನೆ, ಕೃಷ್ಣ ಫೋಟೋ ರೂಪದಲ್ಲಿದ್ದಾನೆ, ನಮ್ಮ ಶ್ರದ್ಧೆಗೆ ಅನುಗುಣವಾಗಿ ಅವನು ಪ್ರತಿಸ್ಪಂದಿಸ್ತಾನೆ. ಅಲ್ಲದೆ ವಿಶೇಷವಾಗಿ ಕಲಿಯುಗದಲ್ಲಿ ಕೃಷ್ಣ ಈ ಭಾಗವತ ರೂಪದಲ್ಲಿ ಅವತರಿಸಿದ್ದಾನೆ, ಸಾಹಿತ್ಯದ ರೂಪದಲ್ಲಿ ಅವತರಿಸಿದ್ದಾನೆ. ಯಾಕೆ ಸಾಹಿತ್ಯದ ಅವಶ್ಯಕತೆ ಏನು? ಸಾಹಿತ್ಯದಲ್ಲಿ ಏನಿರುತ್ತೆ? ನಮಗೆ ಜ್ಞಾನ ಇರುತ್ತೆ. ಜ್ಞಾನ, ಯಾವ ವಿಷಯದ ಜ್ಞಾನವನ್ನ ಕೊಡ್ತಾ ಇದ್ದಾನೆ ಕೃಷ್ಣ? ನಾವು ಯಾರು, ನಾವು ಎಲ್ಲಿಂದ ಬಂದಿದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ನಮ್ಮ ಜೀವನದ ಧ್ಯೇಯ ಏನು, ಜೀವನವನ್ನು ಹೇಗೆ ನಡೆಸಬೇಕು, ಭಕ್ತರು ಹೇಗೆ ನಡೆಸ್ತಾರೆ ಜೀವನ, ಇದೆಲ್ಲದರ ಮಾಹಿತಿಯನ್ನ ಕೃಷ್ಣ ವ್ಯಾಸದೇವರು ಈ ಭಾಗವತ ಪುರಾಣದಲ್ಲಿ ಕೊಟ್ಟಿದ್ದಾರೆ. ಈ ಭಾಗವತ ಪುರಾಣ ಮುಂದಿನ ತಿಂಗಳು ಸೆಪ್ಟೆಂಬರ್ 26ರಂದು ಒಂದು ಭದ್ರ ಪೂರ್ಣಿಮಾ ಅನ್ನೋ ಒಂದು ಬಹಳ ವಿಶೇಷವಾದ ದಿನ. ಶಾಸ್ತ್ರದಲ್ಲಿ ಹೇಳ್ತಾರೆ, ಭದ್ರ ಪೂರ್ಣಿಮೆಯ ದಿನ ಯಾರು ಭಾಗವತವನ್ನ ಸ್ವೀಕಾರ ಮಾಡ್ತಾರೋ ಅಥವಾ ಭಾಗವತವನ್ನ ಇನ್ನೊಬ್ಬರಿಗೆ ಉಡುಗೊರೆಯಾಗಿ ಕೊಡ್ತಾರೋ ಅವರು ಮತ್ತೆ ಈ ಭೌತಿಕ ಜಗತ್ತಿಗೆ ಬರೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ನಾವು ಪ್ರಯತ್ನ ಮಾಡ್ತಾ ಇದೀವಿ ಎಲ್ಲರಿಗೂ ಈ ಕೃಪೆ ಸಿಗಲಿ ಅಂತ. ಸೊ ಒಂದು 2 ವಾರದಿಂದ ನಾವು ಬೇರೆ ಬೇರೆ ಭಕ್ತರ ಮನೆಗಳಿಗೆ ಹೋಗಿ ಅಲ್ಲಿ ಅವರಿಗೆ ಭಾಗವತದ ಒಂದು ಮಹತ್ವ ಏನು ಅನ್ನೋದನ್ನ ಹೇಳ್ತಾ ಇದ್ವಿ. ಭಾಗವತ ವಿತರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಉದ್ದೇಶ ಅವರು ಉದ್ಧಾರ ಆಗಲಿ, ಅವರಿಗೆ ಜೀವನದಲ್ಲಿ ಇದು ಒಂದು ಸುಂದರವಾದ ಶ್ಲೋಕ ಇದೆ ಭಾಗವತದಲ್ಲಿ. ಇದಂ ಭಾಗವತಂ ನಾಮ ಪುರಾಣ ಬ್ರಹ್ಮ ಸಂಹಿತಂ ನಿಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ತ್ಯಯನಂ ಮಹತ್ ನಿಶ್ರೇಯಸಾಯ ಲೋಕಸ್ಯ. ಏನ್ ಹೇಳ್ತಾ ಇದಾರೆ? ಭಾಗವತ ಸೇವೆಯಿಂದ ಏನಾಗುತ್ತೆ? ಶ್ರೇಯಸ್ಸು, ಎಲ್ಲರಿಗೂ ಜೀವನದಲ್ಲಿ ಶ್ರೇಯಸ್ಸು ಸಿಗುತ್ತೆ. ಲೋಕಸ್ಯ ಅಂದ್ರೆ ಜಗತ್ತಿಗೆ ಶ್ರೇಯಸ್ಸಾಗತ್ತೆ. ಸ್ವಸ್ತಿ ನಿಶ್ರೇಯಸಾಯ ಲೋಕಸ್ಯ ಸ್ವಸ್ತಿಂ ಏನದು ಧನ್ಯಂ ಸ್ವಸ್ತ್ಯಯನಂ ಮಹತ್. ಧನ್ಯಂ, ಜೀವನ ಧನ್ಯವಾಗತ್ತೆ, ಯಶಸ್ವಿ ಆಗತ್ತೆ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಸ್ತ್ಯಯನಂ ಅಂದ್ರೆ ಆನಂದದ ಅನುಭವವನ್ನು ಮಾಡ್ತಾರೆ ಜನರು. ಏನ್ ಮಾಡ್ಬೇಕು? ಭಾಗವತಕ್ಕೆ ಸೇವೆ ಹೇಗೆ ಮಾಡ್ಬೇಕು? ನಿತ್ಯಂ ಭಾಗವತ ಸೇವೆ ಅಂದ್ರೆ ಸುಮ್ಮನೆ ಭಾಗವತ ಪುಸ್ತಕವನ್ನ ತೆಗೆದು ಓದೋದ್ರಿಂದ ಕೃಷ್ಣನ ಸೇವೆ ಏನು ಮಾಡ್ಬೇಕಲ್ಲ, ಸುಮ್ಮನೆ ಓದೋದ್ರಿಂದ ಅದೇ ಸೇವೆ. ಯಾಕೆ? ಕೃಷ್ಣ ಸಾಹಿತ್ಯದ ರೂಪದಲ್ಲಿದ್ದಾನೆ. ಇವಾಗ ವಿಗ್ರಹದ ರೂಪದಲ್ಲಿದ್ದಾಗ ನಾವು ಹಾರ ಹಾಕ್ತೀವಿ, ನೈವೇದ್ಯ ಮಾಡ್ತೀವಿ, ಇವೆಲ್ಲ ಮಾಡ್ತೀವಿ. ಆದರೆ ಪುಸ್ತಕದ ರೂಪದಲ್ಲಿದ್ದಾಗ ಏನ್ ಮಾಡ್ಬೇಕು? ಓದ್ಬೇಕು. ಆ ಓದೋದ್ರಿಂದ ನಾವೇನು ಆಗುತ್ತೆ? ಕೃಷ್ಣನ ಸಂಪರ್ಕಕ್ಕೆ ಬರ್ತೀವಿ. ಕೃಷ್ಣನ ಸಂಪರ್ಕಕ್ಕೆ ಬಂದಾಗ ಕೃಷ್ಣ ನಮ್ಮ ಜೀವನವನ್ನು ಪ್ರವೇಶ ಮಾಡ್ಬಿಡ್ತಾನೆ. ಅವನಿಗೇನು ನಾವು ಇನ್ವಿಟೇಷನ್ ಕೊಡಬೇಕಾಗಿಲ್ಲ. ಪುಸ್ತಕ ತೆಗೆದ್ರೇನೆ ಇನ್ವಿಟೇಷನ್. ನೀವು ಕರೀಲೇ ಇಲ್ಲ ನಿಮ್ಮ ಫಂಕ್ಷನ್ಗೆ, ನಮ್ಮನ್ನ ಜನ ಬರಲ್ಲ. ಕೃಷ್ಣ ಕೇಳ್ತಾ ಇಲ್ಲ ನಿಮ್ಮ ಇನ್ವಿಟೇಷನ್ಗೆ. ನಾವು ಅದಕ್ಕೆ ಏನು ಮಾಡ್ತೀವಿ? ಆ ಇನ್ವಿಟೇಷನ್ ನಾವು ಸಿದ್ಧ ಮಾಡಿಬಿಡ್ತೀವಿ. ನಿಮ್ಮ ಮನೇಲಿ ಭಾಗವತ ಬರ್ಸ್ಕೊಂಡು ಬಿಡಿ, ಕೃಷ್ಣ ಬಂದ್ಬಿಡ್ತಾನೆ ನಿಮ್ಮ ಮನೆಗೆ. ಇದಕ್ಕಿಂತ ಮಂಗಳಕರವಾದದ್ದು ಬೇರೆ ಇಲ್ಲ ಜಗತ್ತಿನಲ್ಲಿ, ಕಲಿಯುಗದಲ್ಲಿ. ಎಲ್ಲರೂ ಕೂಡ ನಾವು ಶ್ರೀ ವಿಗ್ರಹ ಆರಾಧನೆ ಮಾಡಬೇಕು ಅಂದರೆ ಬಹಳ ನಿಯಮಗಳಿರುತ್ತೆ, ಎಲ್ಲರಿಗೂ ಮಾಡೋಕ್ಕಾಗದೇ ಇರುವಂಥ ವಿಷಯ. ಆದರೆ ಭಾಗವತವನ್ನೇ ಭಾಗವತದ ಸೇವೆ ಎಲ್ಲರೂ ಮಾಡ್ಬೋದು. ಸುಮ್ಮನೆ ನಾವೇನು ಮಾಡಬೇಕು? ಒಂದು 5 ನಿಮಿಷ ದಿನದಲ್ಲಿ ತೆಗಿಬೇಕು, ಭಾಗವತ ಪುಸ್ತಕವನ್ನು ತೆಗಿಬೇಕು, ಓದಬೇಕು ಅಷ್ಟೇ. ಹಾಗಾಗಿ ಈ ಭಕ್ತರು ಕಥೆಯಂತಶ್ಚ ಮಾಂ ನಿತ್ಯಂ ದುಷ್ಯಂತಿ ಚ ರಮಂತಿ ಚ. ಸೊ ಭಾಗವತದಲ್ಲಿರೋ ವಿಷಯಗಳನ್ನ ಓದ್ತಾರೆ, ಪರಸ್ಪರ ಹಂಚ್ಕೋತಾರೆ, ಅದರ ಬಗ್ಗೆ ಸಂತೋಷದಿಂದ ಅವರು ಚರ್ಚೆ ಮಾಡ್ತಾರೆ, ಜೀವನದಲ್ಲಿ ಸಂತೃಪ್ತಿಯನ್ನ ಆನಂದವನ್ನ ಅನುಭವಿಸ್ತಾರೆ. ಹಾಗಾಗಿ ನಿಮಗೂ ಏನಾದರೂ ಜೀವನದಲ್ಲಿ ಸಂತೋಷ, ಆನಂದ, ತೃಪ್ತಿ ಇದೆಲ್ಲ ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವು ಭಾಗವತವನ್ನ ನಿಮ್ಮ ಮನೆಗೆ ಕೊಂಡ್ಕೊಳಕ್ಕಾಗಲ್ಲ. ನಾವು ಭಾಗವತವನ್ನ ಯಾಕೆ ಕೊಂಡ್ಕೊಳಕ್ಕಾಗಲ್ಲ? ಭಗವಂತ ಕೃಷ್ಣ, ಭಾಗವತ ಕೃಷ್ಣ. ಕೃಷ್ಣನ್ ಕೊಂಡ್ಕೊಳ್ತೀರಾ? ಕೃಷ್ಣನ್ ಕೊಂಡ್ಕೊಳಕ್ಕಾಗಲ್ಲ. ಕೃಷ್ಣನ ಬರಮಾಡ್ಕೋಬಹುದು, ಪ್ರಾರ್ಥನೆ ಮಾಡ್ಬೋದಪ್ಪ, ಭಗವಂತ ದಯವಿಟ್ಟು ನಮ್ಮ ಮನೆಗೆ ಬಾಪ. ಕೃಷ್ಣ ಹೇಳ್ತಾನೆ, ಆಯ್ತು ಬರ್ತೀನಿ. ಹಾಗಾಗಿ ಭಗವಂತನನ್ನ ಬರಮಾಡ್ಕೊಳ್ಳೋ ಮನಸ್ಸು ಯಾರಿಗೆ ಬರುತ್ತೋ ಕೃಷ್ಣ ಅವ್ರ ಮನೆಗೆ ಬರಕ್ಕೆ ಸಿದ್ಧ. ಕೃಷ್ಣ ಏನು ಬೇರೆ ನಿಯಮ ನೋಡ್ತಾ ಇಲ್ಲ. ಇವ್ರ ಮನೆಯಲ್ಲಿ ನಾನ್ ವೆಜ್ ತಿಂತಾ ಇದಾರೆ, ಕೃಷ್ಣನ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ನಾನ್ ವೆಜ್ ಪಾಡಿಗೆ ನಾನ್ ವೆಜ್ ಇರುತ್ತೆ, ಕೃಷ್ಣ ಪಾಡಿಗೆ ಕೃಷ್ಣ ಇರ್ತಾನೆ. ನೀವು ಕೃಷ್ಣನಿಗೆ ಸೇವೆಯನ್ನ ನಿಮ್ಮ ಪಾಡಿಗೆ ನೀವು ಸ್ವಚ್ಛವಾಗಿ ಇದ್ಕೊಂಡು ಮಾಡಿ, ಅವ್ನಿಗೆ ಅಷ್ಟೇ, ಇನ್ನೇನು ಇಲ್ಲ. ಏನು ದೊಡ್ಡ ವಿಷಯ ಇಲ್ಲ.
ಅರೆ ಭಾಗವತ ಸೇವೆ ಮಾಡ್ಬೇಕು, ಸುಮ್ಮನೆ ಪ್ರತಿನಿತ್ಯ ತೆಗಿಬೇಕು 5 ನಿಮಿಷ. ನೀವು ಒಂದ್ಸತಿ ಭಾಗವತ ಓದಕ್ಕೆ ಶುರು ಮಾಡಿದ್ರೆ ಇಂಥ ಕಥೆಗಳು ಬರುತ್ತೆ, ಆಮೇಲೆ ನೀವು ಅದನ್ನ ಬಿಡಕ್ಕೆ ಮನಸ್ಸು ಬರಲ್ಲ ನಿಮ್ಗೆ. ಓದ್ತಾನೇ ಇರಬೇಕು ಅನ್ಸುತ್ತೆ, ಓದ್ತಾನೇ ಇರಬೇಕು. ನಾನು 6 ವರ್ಷದಿಂದ ಕೆಲಸ ಬಿಟ್ಟೆ. 6 ವರ್ಷದಿಂದ ನಾನು ಆವಾಗ ಬಿಡೋಕ್ಕಿಂತ ಮುಂಚೆ ನಾನು ಒಂದು ಕಂಪ್ನಿನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದೆ. ವೈಸ್ ಪ್ರೆಸಿಡೆಂಟ್ ಅಂದರೆ ತುಂಬ ಕೆಲಸ ಇರುತ್ತೆ ಸಾಮಾನ್ಯವಾಗಿ, ಅಷ್ಟು ಸಮಯ ಸಾಕಾಗಲ್ಲ ಏನು ಮಾಡೋದಕ್ಕೂ. ಆದರೆ ನಾನೇನು ಮಾಡ್ತಾ ಇದ್ದೆ, ಆಫೀಸಲ್ಲಿ ಕೂತ್ಕೊಂಡು 4 ಗಂಟೆ ಭಾಗವತ ಓದ್ತಾ ಇದ್ದೆ. ಇರೋದು 10 ಗಂಟೆ ಆಫೀಸಲ್ಲಿ, 10 ಗಂಟೆ ಕಾಲ. 10 ಗಂಟೆ ಕಾಲದಲ್ಲಿ 4 ಗಂಟೆ ಕಾಲ ನನ್ನ ಕೆಲಸ ಆಯಿತು, ದೇವರ ಕೆಲಸ ಆಯಿತು. ಇನ್ನೊಂದು 6 ಗಂಟೆ ಕಾಲ ಅವ್ರಿಗೆ ಏನು ಮಾಡಬೇಕಾಗಿತ್ತು ಮಾಡ್ತಾ ಇದ್ದೆ. ಸರಿ, ಆಮೇಲೆ ಅನ್ನಿಸ್ತು ಇಲ್ಲ ಇದು ಸರಿ ಇಲ್ಲ, ಪಾಪ ಅಷ್ಟೊಂದು ನನಗೆ ಸಂಬಳ ಕೊಡ್ತಾ ಇದ್ದಾರೆ, ನಾನು ಈ ರೀತಿ ಅವ್ರಿಗೆ ಮೋಸ ಮಾಡಬಾರ್ದು ಅಂದ್ಬಿಟ್ಟು ಏನು ಮಾಡ್ದೆ, ಅದಕ್ಕೆ ಕೆಲಸ ಮಾಡ್ತೀನಿ. ಅಂದರೆ ಏನು ಹೇಳ್ತಾ ಇರೋದು, ಆ ಭಾಗವತವನ್ನು ನಾವು ಬಿಡೋದಕ್ಕೂ ಮನಸ್ಸು ಬರಲ್ಲ. ಭಾಗವತ ಅಂಥದ್ದು, ಯಾಕಂದರೆ ಕೃಷ್ಣ ಸ್ವಯಂ ಆ ಪುಟಗಳಲ್ಲಿ ಇದ್ದಾನೆ. ಪ್ರಭುಪಾದರು ಹೇಳ್ತಾರೆ, ಪ್ರತಿಯೊಂದು ಪುಟದಲ್ಲೂ ನಾವು ಭಗವಂತನನ್ನು ಕೃಷ್ಣನ ಅನುಭವಿಸ್ಬೋದು ಭಾಗವತದಲ್ಲಿ. ಹಾಗಾಗಿ ಎಲ್ಲರಲ್ಲೂ ಪ್ರಾರ್ಥನೆ, ಈ ಒಂದು ತಿಂಗಳಿನ ಸಮಯ ಸೆಪ್ಟೆಂಬರ್ 26ರ ತನಕ, ಇವತ್ತು ಆಗಲೇ ಆಯಿತು, 1 ವಾರದಿಂದ ಶುರು ಮಾಡಿದ್ದೀವಿ. ಯಾರಿಗೆ ನಿಮ್ಮ ಮನೆಯಲ್ಲಿ ಕೃಷ್ಣ ಬರಬೇಕು ಅಂತ ನಿಮಗೆ ಆಸೆ ಆಯಿತೋ, ಈ ಪ್ರವಚನ ಆದಮೇಲೆ ನನಗೆ ಬಂದು ನಿಮ್ಮ ಮಾಹಿತಿಯನ್ನು ಕೊಡಿ. ಭಾಗವತ ನಿಮ್ಮ ಮನೆಗೆ ಬಂದು ಅದಕ್ಕೆ ಒಂದು ನಾವು ಸ್ಥಾಪನೆ ಅಂತ ಮಾಡ್ತೀವಿ. ಅವತ್ತೊಂದು ಕೀರ್ತನೆ ಆಗುತ್ತೆ, ಒಂದು ಸ್ವಲ್ಪ ಚಿಕ್ಕ ಪೂಜೆ ಆಗುತ್ತೆ, ಆಮೇಲೆ ಭಾಗವತ ಸೇವೆಯನ್ನು ಶುರು ಮಾಡ್ತೀವಿ. ಅದರಿಂದ ಓಪನ್ ಮಾಡಿ ಅದನ್ನು ಓದಕ್ಕೆ ಶುರು ಮಾಡ್ತೀವಿ. ಅದಾದ್ಮೇಲಿಂದ ಮುಂದಿನ ಮಾರನೇ ದಿನದಿಂದ ನೀವೇನು ಮಾಡಬೇಕು, ನೀವು ಆ ಸೇವೆಯನ್ನು ಮುಂದುವರಿಸ್ಬೇಕಷ್ಟೇ, ಇನ್ನೇನು ಇಲ್ಲ. ಪುಸ್ತಕವನ್ನು ತೆಗೆದು ಓದೋ ಸೇವೆಯನ್ನು ನೀವು ಮನೆಯಲ್ಲಿ ಮುಂದುವರಿಸ್ಬೇಕು. ನೀವು ಯಾವಾಗ ತನಕ ಮುಂದುವರಿಸ್ತೀರೋ ಆವಾಗಿನ ತನಕ ಕೃಷ್ಣ ನಿಮ್ಮ ಮನೇಲಿ ಇರ್ತಾನೆ. ಈಸಿ ಅರ್ಥ ಮಾಡ್ಕೊಳ್ಳೋದಲ್ವಾ. ಇವಾಗ ಇದಕ್ಕೆ ಚಾರ್ಜ್ ಬೇಕಾಯಿತು, ಚಾರ್ಜ್ಗೆ ಹಾಕಿದ್ದೆ ನಾನು. ಏನು ಮಾಡಬೇಕು, ಚಾರ್ಜ್ ಮಾಡಬೇಕು ಅಂದರೆ ಅಲ್ಲಿ ಪ್ಲಗ್ ಪಾಯಿಂಟ್ ಹಾಕಿರಬೇಕು, ಕರೆಂಟ್ ಇರಬೇಕು. ಸ್ವಿಚ್ ಆನ್ ಮಾಡಿದ್ರೆ ಏನಾಗುತ್ತೆ, ಚಾರ್ಜ್ ಆಗ್ತಾ ಹೋಗುತ್ತೆ. ಆಫ್ ಮಾಡಿದ ತಕ್ಷಣ ಏನಾಗುತ್ತೆ, ಚಾರ್ಜು ನಿಂತೋಗ್ಬಿಡುತ್ತೆ. ಈ ಭಾಗವತ ಕೃಷ್ಣನ ಸಂಪರ್ಕನೂ ಇದೇ ಥರ. ನಾವು ಎಷ್ಟು ಕೃಷ್ಣನ ಜೊತೆ ಸತತವಾಗಿ ಸಂಪರ್ಕದಲ್ಲಿರ್ತೀವೋ ಅಷ್ಟು ನಮ್ಮ ಜೀವನದಲ್ಲಿ ನೆಮ್ಮದಿ, ಸಂತೋಷ ಎಲ್ಲವೂ ಇರುತ್ತೆ. ಅವನಿಂದ ದೂರ ಆದ ತಕ್ಷಣ ಟೆನ್ಷನ್. ಇಷ್ಟು ಸರಳ ವಿಷಯ, ಏನೋ ಜಾಸ್ತಿ ತಲೆ ಕೆಡಿಸ್ಕೊಡುವಂಥ ವಿಷಯ ಅಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಭಾಗವತವನ್ನು ನಿಮ್ಮ ಮನೆಗೆ ಬರಮಾಡ್ಕೋಬೇಕು ಅಂತ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಒಳ್ಳೆಯದಕ್ಕೋಸ್ಕರ. ಇದಕ್ಕಿಂತ ಶ್ರೇಷ್ಠವಾದ ದಿನ ಇನ್ನೊಂದು ಇರೋದಿಲ್ಲ ನಿಮ್ಮ ಜೀವನದಲ್ಲಿ. ಯಾಕಂದರೆ ಕೃಷ್ಣ ಒಂದ್ಸತಿ ಮನೆಯನ್ನು ಪ್ರವೇಶ ಮಾಡಿದ್ಮೇಲೆ ಅವನು ಏನು ಮಾಡ್ತಾನೆ, ನೀವು ಊಹೆ ಮಾಡಿ. ಅವನೇನು ಆಚಾರ ಅಲ್ಲ, ಅಂದರೆ ಏನೋ ಜೀವಂತ ಇಲ್ಲದೆ ಇರುವಂಥ ವಿಷಯ ಅಲ್ಲ ಭಾಗವತ. ಕೃಷ್ಣ ತಾನೇ ಉಪಸ್ಥಿತನಿದ್ದಾನೆ. ಕೃಷ್ಣ ತಾನೇ ನಿಮ್ಮ ಮನೆಯಲ್ಲಿ ಉಪಸ್ಥಿತನಿದ್ದಾಗ ಮೇಲೆ ಇನ್ನೇನು ಯೋಚನೆ ಮಾಡಬೇಕು, ಅದನ್ನು ನೀವೇ ಅನುಭವ ಮಾಡಬೇಕು. ಹಾಗಾಗಿ ಯಾರಿಗಾದರೂ ಆಸಕ್ತಿ ಇದ್ದರೆ ಭಾಗವತ ಒಂದು ಸ್ವಲ್ಪ, ಯಾರಿಗೆ ಅಷ್ಟೊಂದು ಹಣದ ಅನುಕೂಲ ಇಲ್ವೋ ಅವರಿಗೆ ನಾವು ಸ್ವಲ್ಪ EMI ಥರನೂ ಕೊಡೋಕ್ಕೆ ನಿರ್ಧಾರ ಮಾಡಿದ್ವಿ. ಯಾಕಂದರೆ ಭಕ್ತರಿಗೆ ಒಳ್ಳೆಯದಾಗಬೇಕು, ಅದು ನಮ್ಮ ಉದ್ದೇಶ. ನಾವೇನು ಇದರಿಂದ ನಮಗಿದರಿಂದ ಏನು ನಮ್ಗೆ ಯಾವ ಉದ್ದೇಶನೂ ಇಲ್ಲ, ಅದು ಎಲ್ಲರ ಮನೆಗೆ ಹೋಗಬೇಕು ಅನ್ನೋ ಉದ್ದೇಶ ಅಷ್ಟೇ. ಹಾಗಾಗಿ ದಯವಿಟ್ಟು ಎಲ್ಲರೂ ಮನಸ್ಸು ಮಾಡಿ. ಅದಕ್ಕೆ ನಾನು ಅಂತೀನಿ, ಎಷ್ಟೊಂದು ಜನರಿಗೆ ಈ ಜ್ಞಾನ ಗೊತ್ತಿರಲ್ಲ. ನೀವು ಜ್ಞಾನ ತಿಳ್ಕೊಂಡಿದ್ದೀರಾ, ಜ್ಞಾನ ಕೇಳ್ಕೊಂಡಿದ್ದೀರಾ. ಜ್ಞಾನ ಕೇಳ್ಕೊಂಡಾದ್ಮೇಲೂ ನಾವು ಅದ್ರ ಬಗ್ಗೆ ಏನೂ ಮಾಡಲಿಲ್ಲ ಅಂದರೆ ನಮ್ಮ ದುರಾದೃಷ್ಟ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಓಕೆ, ಯಾರಿಗಾರು ಪ್ರಶ್ನೆ ಇದೆಯಾ? ನಾನು ಮುಗಿಸೋಣ. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ್ ಕಿ ಜಯ, ಸಮವೇತ ಗೌರವ ಭಕ್ತವೃಂದ ಕಿ ಜಯ. ಹರೇ ಕೃಷ್ಣ.